Kalyan. Kalyan, can we start? Yes, sir. Yes. Okay. ಸ್ನೇಹಿತರೆ, ಮೊದಲಿಗೆ AIDSO ಕರ್ನಾಟಕ ರಾಜ್ಯ ಸಮಿತಿಯ ಪರವಾಗಿ ಈ ಒಂದು ವೆಬಿನಾರ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಈ ಒಂದು ವೆಬಿನಾರ್ ನಾವೇನು ವಿಷಯ ತಗೊಂಡಿದ್ದೀವಿ, ಇದು ಪದವಿ, ಸ್ನಾತಕೋತ್ತರ ಪದವಿ, ಇಂಜಿನಿಯರಿಂಗ್, ಡಿಪ್ಲೊಮೊ ಹಾಗೂ ಫಾರ್ಮಸಿ ಈ ಎಲ್ಲ ಸ್ಟೂಡೆಂಟ್ಸ್ಗೂ ಒಂದೇ ತಿಂಗಳಲ್ಲಿ ಆಡ್ ಮತ್ತೆ ಈವನ್ ಸೆಮಿಸ್ಟರ್ ಪರೀಕ್ಷೆಗಳನ್ನ ನಡೆಸ್ತೀವಿ ಅನ್ನೋಂಥ ಒಂದು ನಿರ್ಧಾರ ರಾಜ್ಯ ಸರ್ಕಾರ ಏನು ಇತ್ತೀಚೆಗೆ ಪತ್ರಿಕಾ ಹೇಳಿಕೆಯಲ್ಲಿ ಹೇಳ್ತು, ಇದು ವೈಜ್ಞಾನಿಕವೇ ಅನ್ನೋಂಥದ್ದು. ಈ ವಿಷಯಗಳ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆಗಿದ್ದಾರೆ. ಮತ್ತೆ ನಿಮ್ ಜೊತೆ ಹಂಚ್ಕೊಳ್ಳಬೇಕು. ಈ ಒಂದು ವೆಬಿನಾರ್ ಐತಿಹಾಸಿಕ, ಹಿಸ್ಟಾರಿಕ್ ಅಂತಾನೆ ಹೇಳ್ಬೋದು. ನಮ್ಮ ಜೊತೆಗೆ ಮಾಜಿ ಉಪಕುಲಪತಿಗಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ವೆಲ್ಕಮ್ ಯು ಸರ್. ಮೊದಲಿಗೆ ಪ್ರೊಫೆಸರ್ ಡಾಕ್ಟರ್ ಎನ್ ಪ್ರಭುದೇವ್ ಸರ್, ಇವರು ವೈದ್ಯರು ಹಾಗೂ ಮಾಜಿ ಉಪಕುಲಪತಿಗಳು, ಬೆಂಗಳೂರು ವಿಶ್ವವಿದ್ಯಾಲಯ. ವಿ ವೆಲ್ಕಮ್ ಯು ಸರ್. Thank you very much. ಎಸ್ ಸರ್. ಮತ್ತೊಬ್ಬ ಗೆಸ್ಟ್ ಆಗಿ ಪ್ರೊಫೆಸರ್ RN ಶ್ರೀನಿವಾಸ್ ಗೌಡ ಸರ್ ಅವರು, ಇವರು ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ಮಾಜಿ ಉಪಕುಲಪತಿಗಳ ವೇದಿಕೆಯ ಕಾರ್ಯದರ್ಶಿ ಹಾಗೂ ಮಾಜಿ ಉಪಕುಲಪತಿಗಳು, ಕರ್ನಾಟಕ ವೆಟರ್ನರಿ ಅನಿಮಲ್ ಅಂಡ್ ಫಿಶರೀಸ್ ಸೈನ್ಸಸ್ ಯೂನಿವರ್ಸಿಟಿ. ಈ ಒಂದು ಯೂನಿವರ್ಸಿಟಿಯ ಮೊದಲನೆಯ ವೈಸ್ ಚಾನ್ಸಲರ್ ಆಗಿದ್ರು. ವಿ ವೆಲ್ಕಮ್ ಯು ಸರ್. ಹಾಗೇನೆ ಮತ್ತೊಬ್ಬ ಭಾಷಣಕಾರರಾಗಿ ನಮ್ಮೊಂದಿಗೆ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ನ ಅಖಿಲ ಭಾರತ ಅಧ್ಯಕ್ಷರು ಶ್ರೀ VN ರಾಜಶೇಖರ್ ಅವರಿದ್ದಾರೆ. ಅವ್ರಿಗೂ ವಿ ವೆಲ್ಕಮ್ ಯು ಸರ್. ಮತ್ತೊಬ್ಬ ಭಾಷಣಕಾರರಾಗಿ ಪ್ರೊಫೆಸರ್ ಡಾಕ್ಟರ್ ಚಿದಾನಂದ ಗೌಡ, ಮಾಜಿ ಉಪಕುಲಪತಿಗಳು, ಕುವೆಂಪು ವಿಶ್ವವಿದ್ಯಾಲಯ. ಇವರು ಸ್ವಲ್ಪ ತಡವಾಗಿ ನಮ್ಮೊಂದಿಗೆ ಜಾಯಿನ್ ಆಗ್ತಾರೆ. ಈ ಒಂದು ವೆಬಿನಾರ್ನ ಪ್ರಾರಂಭ ಮಾಡೋಕ್ ಮುಂಚೆ ನಾವು ನಿಮ್ಮಲ್ಲಿ ಮಾಡ್ಕೊಳ್ಳೋ ಅಪೀಲ್ ಅಂತ ಹೇಳಿದ್ರೆ, ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮ ಆನ್ಲೈನ್ ಆಗಿರೋ ಬ್ಯಾಕ್ಗ್ರೌಂಡ್ ಅಲ್ಲಿ ಇದು 1 hour ಗಿಂತ ಹೆಚ್ಚು ಇರೋಲ್ಲ. ಹಾಗೇನೆ ನಮ್ಮ ಸ್ಪೀಕರ್ಸೂನು ಅವರ ವಿಷಯಗಳನ್ನ 15-20 minutes ಅಲ್ಲಿ ಮಂಡಿಸ್ತಾರೆ. ತಾವೆಲ್ಲಾನು ಬೆಳಗ್ಗೆ ಆನ್ಲೈನ್ ಕ್ಲಾಸಸ್ ಅಲ್ಲಿ ಈ ಒಂದು ಡೇಟಾ ಪ್ಯಾಕ್ ಉಳಿಸ್ಕೊಂಡು ಸಂಜೆ ಟೈಮ್ ಮಾಡ್ಕೊಂಡು ಬಂದಿದ್ದೀರಾ. ಇಲ್ಲಿ ಝೂಮ್ ಅಲ್ಲೂ ಕೆಲವರಿದ್ದೀರಾ, FB ಲೈವ್ ಅಲ್ಲೂ ದೊಡ್ಡ ಸೆಕ್ಷನ್ ವಾಚ್ ಮಾಡ್ತಾ ಇದ್ದೀರಾ. ನಾಟ್ ಜಸ್ಟ್ ಸ್ಟೂಡೆಂಟ್ಸ್, ಲೆಕ್ಚರರ್ಸ್, ಪ್ರಿನ್ಸಿಪಲ್ಸ್, ಪೇರೆಂಟ್ಸ್, ಹಾಗೇನೆ ಪ್ರೆಸ್ನವರು ನೋಡ್ತಾ ಇದ್ದೀರಾ. ಇಲ್ಲಿ ಎಲ್ಲ ವೀಕ್ಷಕರಲ್ಲೂ ನಮ್ಮ ಮನವಿ, ಕೊನೆವರೆಗೂ ಇರಿ. ನಮ್ಮ ಸ್ಪೀಕರ್ಸ್ ಮಾತಾಡೋದನ್ನ ಸಂಪೂರ್ಣವಾಗಿ ಕೇಳಿಸ್ಕೊಂಡು ಈ ಒಂದು ವೆಬಿನಾರ್ನ ಮೆಸೇಜ್ನ ಇಡೀ ರಾಜ್ಯದಾದ್ಯಂತ ಹರಡಿ. ಇದು ನಿಜವಾಗ್ಲೂ ಐತಿಹಾಸಿಕ. ಬಿಫೋರ್ ವಿ ಸ್ಟಾರ್ಟ್, ನನಗೆ ಕೆಲವು ವಿಷಯಗಳು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತಿತ್ತು ಸ್ನೇಹಿತರೆ. ಈ ಒಂದು ನಿರ್ಧಾರ ಏನ್ ಸರ್ಕಾರ ತಗೊಂಡಿದೆ, ಕೆಲವೇ ದಿನಗಳ ಹಿಂದೆ ಪದವಿ, ಸ್ನಾತಕೋತ್ತರ ಪದವಿ, ಡಿಪ್ಲೊಮೊ, ಇಂಜಿನಿಯರಿಂಗ್, ಫಾರ್ಮಸಿ ಅವ್ರಿಗೆ ಒಂದೇ ತಿಂಗಳಲ್ಲಿ 2 ಸೆಮಿಸ್ಟರ್ ಎಕ್ಸಾಮ್ನ ಮಾಡ್ತೀವಿ ಅನ್ನೋದು ಬಂದಾಗ ನಿಜವಾಗ್ಲೂ ಆತಂಕ ಆಯ್ತು ವಿದ್ಯಾರ್ಥಿಗಳಿಗೆ. ಟ್ರೆಮೆಂಡಸ್ ಪ್ರೆಷರ್ ಇದು. ಯಾಕೆ ಅಂತ ಹೇಳಿದ್ರೆ, ಒಂದೇ ತಿಂಗಳಲ್ಲಿ 2 ಬರಿಬೇಕು ಅಂದ್ರೆ ಇನ್ ಸ್ಪ್ಯಾನ್ ಆಫ್ 15-20 days ಅಲ್ಲಿ 12ರಿಂದ 14 ಸಬ್ಜೆಕ್ಟ್ಸ್ ಬರಿಬೇಕು. ನಾವೇನ್ ಮಾಡಿದ್ವಿ, ಒಂದು ಗೂಗಲ್ ಫಾರ್ಮ್ ನ ಸರ್ವೆಗೆ ಬಿಟ್ವಿ. ಅದರಲ್ಲಿ ಈಗಾಗಲೇ ಹತ್ತತ್ರ 49,000 ವಿದ್ಯಾರ್ಥಿಗಳು ಅಭಿಪ್ರಾಯ ಕೊಟ್ಟಿದ್ದಾರೆ. ಅದರಲ್ಲಿ 90% ವಿದ್ಯಾರ್ಥಿಗಳು ನಾವು ಆಡ್ ಸೆಮ್ ಎಕ್ಸಾಮ್ಸ್ ಬರೆಯೋದಿಕ್ಕೆ ತಯಾರಿಲ್ಲ ಅನ್ನೋದು ಅವ್ರ ಅಭಿಪ್ರಾಯ. ಮತ್ತೊಂದು ಪ್ರಶ್ನೆ ಕೇಳಿದ್ವಿ ನಾವು, ಆನ್ಲೈನ್ ಎಕ್ಸಾಮ್ಸ್ ಬರೆಯೋದಿಕ್ಕೆ ರೆಡಿ ಇದ್ದೀರಾ ಅಂತ. ಅಲ್ಲೂ ಮೆಜಾರಿಟಿ, ಮೋರ್ ದನ್ 65% ವಿದ್ಯಾರ್ಥಿಗಳು ಆನ್ಲೈನ್ ಎಕ್ಸಾಮ್ಸಿಗೆ ನಾವು ರೆಡಿ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ನಮಗೆ ಅನ್ಸೋದು, ಕೋವಿಡ್ ಮೊದಲನೇ ಅಲೆ ಆದ ಮೇಲೆ ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲಿ ಆಫ್ಲೈನ್ ಕ್ಲಾಸಸ್ ಆಯ್ತು, ಆಡ್ ಸೆಮಿಸ್ಟರ್ದು. ಅದಾದ್ಮೇಲೆ ಟೈಮ್ ಟೇಬಲ್ ಬಿಟ್ರು, ಎಕ್ಸಾಮ್ಸಿಗೆ ರೆಡಿ ಆದ್ರು ಸ್ಟೂಡೆಂಟ್ಸ್ ಬರೆಯೋದಿಕ್ಕೆ. ಬಟ್ 2ನೇ ಅಲೆ ತುಂಬಾ ಭೀಕರವಾಗಿ ಬಂದಿದ್ರಿಂದ ಇಟ್ ರಿಯಲಿ ಹಿಟ್ ಹಾರ್ಡ್. ಅಲ್ಲಿಂದ ಲಾಕ್ಡೌನ್ ಬಂತು, ಎಕ್ಸಾಮ್ಸ್ ಕಂಡಕ್ಟ್ ಮಾಡಕ್ ಆಗಿಲ್ಲ. ಬಟ್ ರಾಜ್ಯ ಸರ್ಕಾರ ಏನ್ ಮಾಡ್ತು, ಈವನ್ ಸೆಮಿಸ್ಟರ್ದು ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿ ಅಂದ್ರು. ನಾವಾಗ್ಲೂ ಶ್ರೀ ಅಶ್ವಥ್ ನಾರಾಯಣ ಅವರಿಗೆ ಮೆಮೊರಂಡಮ್ ಕೊಟ್ಟು ನಾವು ಮಾತಾಡಿದ್ವಿ, ಮನವಿ
ಕೊಟ್ಟು, ಸರ್ ನೋಡಿ ನೀವು ಏದರ್ ಆಡ್ ಸೆಮ್ದ ಕನ್ಕ್ಲೂಡ್ ಮಾಡಿ, ಅವ್ರನ್ನ ಎವ್ಯಾಲ್ಯೂಯೇಟ್ ಪ್ರಾಸೆಸ್, ಒಂದು ಡೆಮೋಕ್ರೆಟಿಕ್ ಪ್ರಾಸೆಸ್ ಅಲ್ಲಿ ಒಂದು ಎವ್ಯಾಲ್ಯೂಯೇಷನ್ ಮಾಡಿ ಕನ್ಕ್ಲೂಡ್ ಮಾಡಿ ಈವನ್ ಸೆಮಿಸ್ಟರ್ದು ಸ್ಟಾರ್ಟ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಮುಂದೆ ಗೊಂದಲ ಬರುತ್ತೆ ಅಂತ ಹೇಳಿದ್ವಿ. ಬಟ್ ಆಸ್ ಯೂಶುವಲ್ ಸರ್ಕಾರ ಯೂನಿಲ್ಯಾಟ್ರಲ್ ಆಗಿ ಅಪ್ರಜಾತಾಂತ್ರಿಕವಾಗಿ ನಿರ್ಧಾರಗಳು ತಗೋತಾ ಇದೆ. ಈಗ ಈ ಪರಿಸ್ಥಿತಿ ಬಂದಿದೆ. ನಿಜವಾಗ್ಲೂ ಸ್ನೇಹಿತರೆ, ಇವ್ರ ಶೂಸ್ ಅಲ್ಲಿ ನಾವು ನಿಂತ್ರೆ, ಈ ಸ್ಟೂಡೆಂಟ್ಸ್ ಕಂಡೀಷನ್ ಅಲ್ಲಿ ನಾವು ನಿಂತ್ರೆ, ನಾವೆಲ್ಲ ಓದ್ದಾಗ್ಲೂ 1 ತಿಂಗಳು ಸ್ಟಡಿ ಹಾಲಿಡೇಸ್ ಇದ್ರೇನೆ ನಮಗೆ ಟೆನ್ಷನ್ ಆಗೋದು. ಅಂಥದ್ರಲ್ಲಿ 1 ಸೆಮಿಸ್ಟರ್ ಬರೆಯಕ್ಕೆ ಇವರು 2 ಸೆಮಿಸ್ಟರ್ ಪರೀಕ್ಷೆನ 15-20 ದಿನದಲ್ಲಿ ಬರೆಯೋದು ಅಂತ ಹೇಳಿದ್ರೆ ನಮಗಂತೂ ಇದು ಇರ್ರಾಷನಲ್ ಮತ್ತೆ ಅನ್ಸೈಂಟಿಫಿಕ್ ಅನ್ಸುತ್ತೆ, ಅತಾರ್ಕಿಕ, ಅವೈಜ್ಞಾನಿಕ ಅಂತ. ಇನ್ನೊಂದಂತ ಹೇಳಿದ್ರೆ ಈ ಆನ್ಲೈನ್ ಕ್ಲಾಸಸ್ ಹೇಳ್ದಂಗೆ ಮೆಜಾರಿಟಿ 65% ಸ್ಟೂಡೆಂಟ್ಸ್ ಆರ್ ನಾಟ್ ಪ್ರಿಪೇರ್ಡ್ ಫಾರ್ ಆನ್ಲೈನ್ ಎಕ್ಸಾಮ್ಸ್. ಅಷ್ಟೇ ಅಲ್ಲ, ಆನ್ಲೈನ್ ಕ್ಲಾಸಸ್ ರೀಚ್ ಆಗಿಲ್ಲ. ಈ ಸರ್ಕಾರದ ಸೋರ್ಸ್ ಹೇಳೋದೇನೆ ಇಂಟರ್ನೆಟ್ ರೀಚ್ ಇಡೀ ಇಂಡಿಯಾದಲ್ಲಿ 33%. ಹಂಗಿದ್ರೆ ವಿದ್ಯಾರ್ಥಿಗಳಿಗೂ 70% ವಿದ್ಯಾರ್ಥಿಗಳಿಗೆ ರೀಚ್ ಆಗಿಲ್ಲ ಆನ್ಲೈನ್ ಕ್ಲಾಸಸ್. ಇದು ತಾರತಮ್ಯ ನೀತಿ. ಇದು ಈವನ್ 30% ಅಷ್ಟು ವಿದ್ಯಾರ್ಥಿಗಳು ಯಾರು ಕೇಳಿಸ್ಕೊತಾ ಇದ್ದಾರೆ ಅವ್ರಿಗೂ ನೆಟ್ವರ್ಕ್ ಇಶ್ಯೂ ಇದೆ. ನಮ್ಮ ಆಕ್ಟಿವಿಸ್ಟ್ಗಳು ಫ್ರೆಂಡ್ಸೇ ಹೇಳೋದು, ಹಳ್ಳಿಯಿಂದೆಲ್ಲ ಸಿಟಿ ಟೌನ್ ಪ್ಲೇಸಸ್ ಬಂದು ಕ್ಲಾಸಸ್ ಕೇಳ್ತಾರೆ. ಈ ತರ ಪರಿಸ್ಥಿತಿ ಇರಬೇಕಾದ್ರೆ ನೀವು ಆನ್ಲೈನ್ ಕ್ಲಾಸಸ್ ಆಧಾರದ ಮೇಲೆ ಪರೀಕ್ಷೆ ಮಾಡಬಾರ್ದು. ಒಂದು ಅಡಿಕ್ವೇಟ್ ಟೈಮ್, ಎಷ್ಟು ಕ್ಲಾಸಸ್ ಬೇಕೋ ಅಷ್ಟು ಆಫ್ಲೈನ್ ಕ್ಲಾಸಸ್ ಮಾಡಿ ಅದಾದ್ಮೇಲೆ ಪರೀಕ್ಷೆ ಮಾಡಬೇಕು. ಬಟ್ ಆಫ್ಲೈನ್ ಕ್ಲಾಸ್ ಪ್ರಾರಂಭ ಮಾಡಕ್ ಮುಂಚೆ ನಾವು ಹೇಳ್ತಾ ಇರೋದು 2 ಡೋಸು ವ್ಯಾಕ್ಸಿನೇಷನ್ಗಳನ್ನ ವಿದ್ಯಾರ್ಥಿಗಳಿಗೆ ಕೊಡಬೇಕು. ಅದಾದ್ಮೇಲೆನೆ ಮಾಡಕ್ ಸಾಧ್ಯ. ನನಗೆ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅನ್ಸೋದು, ಈ ಒಂದು ಸೆಕೆಂಡ್ ವೇವ್ ರಿಯಲಿ ಇಟ್ ಹಸ್ ಹಿಟ್ ಹಾರ್ಡ್. ನಮ್ಮ ಸ್ನೇಹಿತರೆ ನಾವುಗಳೇನೆ ಎಷ್ಟೊಂದು ಜನ ಪ್ರತಿಯೊಂದು ಮನೆಯಲ್ಲೂ ಸಾವು ನೋವುಗಳು ನೋಡಿದ್ದೀವಿ. ವಿದ್ಯಾರ್ಥಿಗಳು ಅದನ್ನ ಅನುಭವಿಸ್ತಾ ಇದ್ದಾರೆ. ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ಮನೆಯಲ್ಲೇ ಪ್ರೀತಿ ಪಾತ್ರರನ್ನ ಕಳ್ಕೊಂಡಿದ್ದಾರೆ. ಮನೆಯಲ್ಲದೆ ಇದ್ರು ಅಕ್ಕಪಕ್ಕದ ಮನೆ, ಸ್ನೇಹಿತರು, ರಿಲೇಟಿವ್ಸ್, ಈ ರೀತಿಯಾಗಿ ಇದ್ರಲ್ಲಿ ಇಂಥ ಒಂದು ಸೈಕಲಾಜಿಕಲ್ ಸ್ಟೇಟ್ ಅಲ್ಲಿ ಇರ್ಬೇಕಾದ್ರೆ ಅದರ ಜೊತೆಗೆ ಕೆಲಸಗಳು ಕಳ್ಕೊಂಡಿರುವಂತ ಪೇರೆಂಟ್ಸು, ಕೆಳ ಮಧ್ಯಮ ವರ್ಗದ ಪೇರೆಂಟ್ಸು ಆ ಮನೇನ ನಡ್ಸೋದಿಕ್ಕೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಅವ್ರುಗಳ ಕೆಲ್ಸಗಳಿಗೆ ಹೋಗ್ತಾ ಇದ್ದಾರೆ. ಇದು ನಾವೇ ನೋಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಇದೇ ಪರಿಸ್ಥಿತಿ. ಈ ಗ್ರೌಂಡ್ ರಿಯಾಲಿಟಿನ ನೋಡದೆ, ವಿದ್ಯಾರ್ಥಿಗಳ ಮನಸ್ಥಿತಿನ ಗಣನೆಗೆ ತಗೊಳ್ಳದೆ, ಈ ಏನೇ ನಾನು ಆಸ್ಪೆಕ್ಟ್ಸ್ ಹೇಳಿದ್ ಯಾವ್ದು ಗಮನಕ್ಕೆ ತಗೊಳ್ಳದೆ ಸರ್ಕಾರ ಏನ್ ನೀತಿ ತರ್ತಾ ಇದೆ, ಇಟ್ ಇಸ್ ಔಟ್ ಅಂಡ್ ಔಟ್ ಅನ್ಡೆಮೋಕ್ರೆಟಿಕ್ ಅಂಡ್ ಅನ್ಸೈಂಟಿಫಿಕ್. ಇದನ್ನ ನಾವು ಒಪ್ಕೊಳಕ್ ಆಗೋದೇ ಇಲ್ಲ. ಇಲ್ಲಿ ನಾವು ಹೇಳೋದು ಸರ್ಕಾರ ಒಂದು ಡೆಮೋಕ್ರೆಟಿಕ್ ಪ್ರಾಸೆಸ್ ಫಾಲೋ ಮಾಡಬೇಕು. ಎಜುಕೇಶನಿಸ್ಟ್ ನ ಕೇಳಿ ಅಂಡ್ ಪೇರೆಂಟ್ಸ್ ನ ಕೇಳಿ, ಲೆಕ್ಚರರ್ಸ್ ನ ಕೇಳಿ. ಓನ್ಲಿ ದೆನ್ ಈ ಒಂದು ಎಕ್ಸ್ಟ್ರಾರ್ಡಿನರಿ ಸಿಚುಯೇಷನ್ ಏನಿದೆ ಪ್ಯಾಂಡಮಿಕ್, ಈ ಪ್ಯಾಂಡಮಿಕ್ ನಾವು ದಾಟ್ತೀವ ಅನ್ನೋಂಥ ಅನ್ಸರ್ಟನ್ ಕಂಡೀಷನ್ ಅಲ್ಲಿ ಇದೆ. ನಾವೆಲ್ಲ ಬದುಕಿರ್ತೀವ, ಒಬ್ಬರನ್ನೊಬ್ರು ನೋಡ್ಕೋತೀವ ಅನ್ನೋ ಸಿಚುಯೇಷನ್ ಅಲ್ಲಿ ಇರ್ಬೇಕಾದ್ರೆ ಗೌರ್ಮೆಂಟ್ಸ್ ಮಸ್ಟ್ ಬಿ ಮೋರ್ ಸಿಂಪಥೆಟಿಕ್. ಬಟ್ ವಿ ಸಿ ದಿ ಆಪೋಸಿಟ್. ಅವರು ರಾದರ್ ವಿದ್ಯಾರ್ಥಿ ವಿರೋಧಿ ನೀತಿಗಳನ್ನ ಬಹಳ ಸುಲಭವಾಗಿ ತರ್ತಾ ಇದ್ದಾರೆ. ಯಾರನ್ನೂ ಚರ್ಚೆಗೆ ಒಳಪಡಿಸ್ಕೊಳ್ಳದೆ, ಕನ್ಸಲ್ಟ್ ಮಾಡದೆ ಮಾಡ್ತಾ ಇರೋದನ್ನ ನಾವು ಕಂಡಮ್ ಮಾಡ್ತೀವಿ. ಹಾಗಾಗಿ ಈ ಒಂದು ವಿಷಯ ನಾವೇನ್ ತಗೊಂಡಿದ್ದೀವಿ ಇದ್ರ ಬಗ್ಗೆ ನಮ್ಗೆ ಇನ್ನೂ ಹೆಚ್ಚು ತಿಳಿಬೇಕಾಗಿದೆ. ಇದನ್ನ ನಮಗೆ ತಿಳಿಸ್ಕೊಡೋದಿಕ್ಕೆ ನಮ್ಮ ಜೊತೆಗೆ ಮಾಜಿ ಉಪಕುಲಪತಿಗಳಿದ್ದಾರೆ, ಹಾಗೂ ನಮ್ಮ ಆಲ್ ಇಂಡಿಯಾ ಪ್ರೆಸಿಡೆಂಟು ಇದ್ದಾರೆ. ಸೊ ಐ ರಿಕ್ವೆಸ್ಟ್ ದೆಮ್ ಟು ಸ್ಪೀಕ್ ನೌ. ಮೊದಲನೇದಾಗಿ ಡಾಕ್ಟರ್ ಎನ್ ಪ್ರಭುದೇವ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊತೀನಿ. ಹಲೋ. ಹಾ ಸರ್. ಹಲೋ ಹಲೋ ಕೇಳಿಸ್ತಾ ಇದೆಯಾ? Okay. So let me start with what I believe in this, the whole pandemic situation. I always believe that life is more important than exams. Semester or no semester, it doesn't matter. Life is a long journey between human being and being human. Culture is what we are. Civilization is what we have. Life is much more than board results. Don't bog down kids with burden of marks. The results it should be only an opportunity for introspection and improvement.
class, no, I'll restrict myself to class 12 and 10 examinations, because that is the rage that's going on currently. Probably we are not, the higher education has not yet received so much of an attention in the public. ಇಲ್ಲಿ ಇರುವ ಜಿಜ್ಞಾಸೆ ಏನಂದ್ರೆ, ಈಗ ಹಠಾತ್ತನೆ ಹಿಂದಿನ ಸೆಮೆಸ್ಟರ್ ಹಾಗೂ ಕರೆಂಟ್ ಸೆಮೆಸ್ಟರ್ನ ಎರಡೂ ಪರೀಕ್ಷೆಗಳನ್ನ ಜುಲೈ ಆಗಸ್ಟ್ ಅಲ್ಲಿ ಮುಗಿಸ್ಬೇಕು ಅಂತಕ್ಕಂಥ ಒಂದು ವಿಚಿತ್ರವಾದ ನಿರ್ಣಯ, ಸ್ಟೇಟ್ ಗವರ್ಮೆಂಟಿನ ನಿರ್ಣಯ. ಇದೇ ವಿಷಯವಾಗಿ ಗೂಗಲ್ ಪೋಲ್ ಮಾಡಿದಾಗ ಇವರು ಆಂಕರ್ ಅವರು ಹೇಳಿದಂತೆ ಸುಮಾರು 46,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಂಡಿದ್ದರು. ಅದರಲ್ಲಿ 91% ವಿದ್ಯಾರ್ಥಿಗಳು ಈಗ ಎಕ್ಸಾಮ್ ಮಾಡುವುದು ಅಷ್ಟು ಉಪಯೋಗವಿಲ್ಲ ಅಥವಾ ನಾವು ರೆಡಿ ಇಲ್ಲ ಅಂತಕ್ಕಂಥ ಒಂದು ಒಪಿನಿಯನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ದಟ್ ಇಸ್ ಟ್ರೂ. Now let us take one by one. As they have done in the case of PUC exams, even the SLC students could have been straight away declared all pass and no fail. ಇದನ್ನ PUC ಮಾಡಿದ್ದಾರೆ. ಯಾಕೆಂದ್ರೆ ಮೋದಿ ಅವರು CBSE ಬೋರ್ಡ್ ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡಿದಾಗ immediately there was an announcement from about nearly 12 to 15 states that they are cancelling the PUC or board examinations. But SSLC exam ಯಾಕೆ ಕ್ಯಾನ್ಸಲ್ ಮಾಡಲಿಲ್ಲ, ಇದು ನನಗೆ ಇದುವರೆಗೂ ಅರ್ಥ ಆಗ್ತಾ ಇಲ್ಲ. Normally, as we have seen in the last couple of years prior to COVID, 75 to 80% of the students pass. In the last 4-5 years, if you take an average, nearly 80% of the students pass. Only about 20% fail. Now, in the current situation, when you are passing everybody in the PUC examination, what happens if you declare these 20% also as pass? That is something which I don't understand. That said, even here, no, the state government has announced, the ministry has announced that they are not going to fail anybody. They are going to, everybody is going to pass. Then what is this exam for? What are you putting the risk? What are you putting the students, risk for this examination? Have you cleared the, have you won against the COVID war? We have not yet won. We have just finished the second wave. We have just coming out of a devastating second wave. The infection numbers have reduced. The fatality is still very high compared to COVID mortality of 2020. Now, Bangalore urban has the highest active infection cases of nearly 61,000 cases currently. Now, if we drop our guard, this will be a beginning of a third wave. This will be an invitation to the third wave. Now, there is vaccine shortage coming, in the coming days. They have used most of the vaccine that's allotted to the state in the last couple of days. Yes, about 50% of the Bangalore eligible citizens have received the first dose and only 10% have received the second dose. Now, what is the amount of, the eligible Bangalore citizens for this coverage is about 5.2 crores. What is the age group between 1 and 18? How many are still to be covered? These are about 1.7 crores. We don't have a vaccine for these children between 1 and 18 years. Probably the vaccine trials are going on. It may be ready by September, October 2021. Now, given all these conditions, I fail to understand the insistence of the ministry to conduct the offline examinations or physical examination in the state, taking so many risks. Now, I'll just cite an example. The Supreme Court, just about last week, I think, asked the AP government. Somebody had gone to Supreme Court against the AP government's declaration of conducting the regular exams. At least Karnataka is conducting a truncated exam, whereas Andhra Pradesh wanted to do a straight, neat, regular examination. The Supreme Court asked the AP government only a single question. The Supreme Court asked the AP government if the government is ready to give an ex gratia amount of 1 crore to every student who dies of COVID. Immediately, the AP government backed out and cancelled all the exams. Probably they cancelled the 12th, PU exams because PM Modi announced the cancellation of CBSE and other board examinations. If we did not comment about SLC exams, maybe if he had done, they would have cancelled this also. I don't know why the ministry is so compelling itself to conduct this, sham of an examination of 2 days. Now, current India and COVID state and fallout of this COVID pandemic. In India, since the coronavirus first appeared, 320 million students in India have been directly affected by the school closures.
Over 1.5 million schools have been closed. This adds to 6 million girls and boys who are already out of school prior to COVID-19. The pandemic has left a permanent scar on the children's education. Another important fallout, of course, I'm not going to go in detail on the virtual learning. Whether it is a successful or not, it's a big debatable point. But I personally feel that an important fallout of virtual learning is a boon. It has become a way of life for COVID-19 and has forced many students to learn from home, as well as many teachers to teach from home, because we find the mobile penetration almost 75%, even into the remote interiors of the Karnataka. So there probably many have these mobile phones, and which can be used as a smartphone technology to study online courses. Anyway, that's a debatable point. Technology is, according to the, technology is accelerating the shift to remote exams. Why I'm telling that, having, say, going in for remote learning, are we prepared to take the exams, remote exams? We are not. Are we ready to take the exams? We are not. The digital learning space is witnessing a surge in the number of onliners, with an increasing number of students entering the digital learning space, offering the full-fledged degrees and certifications. Technology is being deployed to administer remote exams and clamp down on cases of cheating and corruption. The massive open online courses, or MOOCs as they are often called, known as is the new fad in digital examination, in digital education. Affordable and flexible, the online learning space uses technology for delivering lectures and conducting virtual examinations. Now, what are called as life-defining exams? Now, SLC is considered a life-defining exam. It is the first major standardized exam a student can encounter, and it determines who will advance or continue their education in the future. Pre-university examinations are the second life-defining exams a student undergoes that defines the career prospects. Those who do not pass these are so-called gateway exams must wait for a supplementary exam to clear them. There are rarely any remediation processes in place to help the students prepare and improve. No, now this is official. The secondary school leaving certificate examination, or the 10th standard examination, will take place now on July 19th and July 22nd, where a multiple choice objective type of questions will be asked. These are announcement from the ministry. This time, SSLC exams conducted by the state board will be held in 2 days. The core subject exams such as mathematics, social science, and sciences will be held on 19th, and languages will be held on July 22nd. Many students and parents are upset with the state government decision to conduct SLC exams over 2 days in July. Some wondered why second PU papers, which are more significant impact on the careers, have been called off, and less impacting SLC exams are being held in truncated form. I am yet to understand the logic behind this. Some of the explanations coming out, like why these exams are being held. Some funny explanations have come out from the various departments of the state government. They say, like, some parts of formative and summative assessments have been completed in the 9th standard, and that they can be used in overall assessment of students in SSLC exams. It is obvious that they are defending the indefensible. Looks they are more confused. Now, education is all over. Have been pushing for exam reforms, and are baffled by what these people describe it as systems obsession with exams. Now, what are the takeaway from the government's announcement today are: for PUC, no ranks, only grades for PUC. If PUC students to be graded on basis of performance in the first PUC exam held in February 2020, no ranking grades, only grades as A, B, B+, etc. will be awarded. Guidelines will be issued shortly. This is the announcement. Those who want to appear for exams, instead of, if they're not happy with the grades they have announced, they can appear for another examination, which the ministry is going to conduct when the things become, COVID comes down. No student in PUC or SSLC
will be failed. This is as per the PUC is concerned. Now coming to SSLC, there will be a 3-hour SSLC examination to be held on 2 days. That is, SSLC students to appear for 2 multiple choice exams on 2 days with gap of 3 to 4 days from 10:30 a.m. to 1:30 p.m. Dates will be announced as on 20th and 22nd, 19th and 22nd. First exam for 3 subjects, core subjects, such as 40 marks. Second exam will be for languages. Exam centers are doubled to 6,000 so that only 1 student sits in each desk. Well, these are all cosmetic adjustments. Students and parents have been pushing for the cancellation of CBSE exams also, but stating that the conduct of exams in the middle of a pandemic will be dangerous to the students and the families. The central board took a decision chaired by the Prime Minister, a high-level committee chaired by the Prime Minister, to cancel the CBSE board examinations. And other boards like CISE, NIOS, as well as state boards, many state boards have also decided to cancel the exam. The Central Board of Secondary Education has announced the assessment criteria through which the result of the class 10 students will be evaluated. Earlier, the board had cancelled class 10 examination due to surge in COVID infections. Now the result for 21.5 lakh CBSE students will be announced in the 3rd week of June. They have gone for what is called as a formative and summative assessment. In general, CBSE allots 80 marks for written exams and 20 marks for internal assessment. Now that written exams have not been conducted, 80 marks will be evaluated for summative assessment. They are allotting marks like 10 marks for unit tests, 30 marks for half-yearly exams, and 40 marks for pre-board exams. Once released, if any candidate is not satisfied with the result, he or she will be allowed to appear in the exams on a later date decided by the board. The dates will only be announced when COVID-19 subsides in the country. For finalizing the result, every school will have to constitute a result committee comprising of principal and 7 teachers. Out of these, 5 teachers should be from the mathematics, social sciences, and 2 languages, and the other 2 teachers should be from the neighboring schools who will act as external members of the committee. I wish the state government also follows these norms for a fair play. Thank you very much. Good. Excellent, sir. Thank you. Thank you, sir. Thank you, sir. It was really insightful. And now, ಮುಂದಿನ ಸ್ಪೀಕರ್ ಮಾತಾಡೋಕ್ ಮುಂಚೆ ನಮ್ಮೊಂದಿಗೆ ಶ್ರೀ ಅಲ್ಲಮ ಪ್ರಭು ಬೆಟ್ಟದೂರ್ ಸರ್ ಜಾಯಿನ್ ಆಗಿದ್ದಾರೆ. ಇವರು ನಿವೃತ್ತ ಪ್ರಾಂಶುಪಾಲರು, ಶಿಕ್ಷಣ ತಜ್ಞರು ಹಾಗೂ ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿಯ ರಾಜ್ಯಾಧ್ಯಕ್ಷರು. ಸ್ವಾಗತ ಸರ್. ನೀವು ವಿಡಿಯೋ ಆನ್ ಮಾಡಿಕೊಂಡು ಅಲ್ಲಮ ಪ್ರಭು ಬೆಟ್ಟದೂರ್ ಸರ್. ಮ್ಯೂಟ್ ಆಗಿದೆ. ವೆಲ್ಕಮ್ ಸರ್. ಆಡಿಯೋ ಮ್ಯೂಟ್ ಆಗಿದೆ ಸರ್. ಓಕೆ ಸ್ನೇಹಿತರೆ. ಹಲೋ. ಹಾ ಸರ್. ಒಂದೇ ನಿಮಿಷ. ಹಲೋ ಮೇಡಮ್. ಹಾ ಸರ್, ನಿಮ್ಮನ್ನ ಸ್ವಾಗತಿಸಿದೆ. ವೆಲ್ಕಮ್ ಯು ಸರ್ ಈ ಒಂದು ವೆಬಿನಾರ್ಗೆ. ಈ ಒಂದು ವೆಬಿನಾರ್ ನಲ್ಲಿ ಈಗ ಝೂಮ್ ಅಲ್ಲಿ ಕೆಲವರಿಗೆ ನಾವು ಅವಕಾಶ ಕೊಟ್ಟಿರೋದು, ಯಾಕಂದ್ರೆ ಲಿಮಿಟೆಡ್ ಸ್ಪೇಸ್ ಇದೆ. ಬಟ್ FB ಲೈವ್ ಅಲ್ಲಿ ಥೌಸಂಡ್ಸ್ ಆರ್ ವಾಚಿಂಗ್. ಸೊ ಐ ಜಸ್ಟ್ ವಾಂಟೆಡ್ ಟು ಕೀಪ್ ಯು ಆಲ್ ಇನ್ಫಾರ್ಮ್. ಈಗ ಮುಂದಿನ ಭಾಷಣಕಾರರಾಗಿ ಪ್ರೊಫೆಸರ್ ಡಾಕ್ಟರ್ RN ಶ್ರೀನಿವಾಸ್ ಗೌಡ ಸರ್ ಅವರು ನಮ್ಮನ್ನು ಉದ್ದೇಶ ಮಾತಾಡಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ.
ಇಲ್ಲ ನಮಸ್ಕಾರ ಸರ್. ಸರಿ ಬಹುಶಃ ನಮ್ಮ ಪ್ರಭುದೇವ್ ಅವರು ಇಷ್ಟು ಇಲ್ಲಿ ತನಕ ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಎಲ್ಲ ವಿಷಯಗಳನ್ನು ಕೂಡ ಕೂಲಂಕುಷವಾಗಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ ನಾವು ಯೋಚನೆ ಮಾಡಬೇಕಾದಂಥದ್ದು ಗ್ರಾಜುಯೇಟ್ ಸ್ಟೂಡೆಂಟ್ಸ್, ದೋಸ್ ಆರ್ ಹ್ಯಾವಿಂಗ್ ದಿ ಹೈಯರ್ ಎಜುಕೇಶನ್. ಹೈಯರ್ ಎಜುಕೇಶನ್ ಅಲ್ಲಿ ಏನಾಗ್ತಾ ಇದೆ ಈಗ ಅಂತಂದ್ರೆ, ಕಳೆದ ಬಾರಿ ಈ ಕಾಯಿಲೆ ಬಂದಾಗ, ಕೋವಿಡ್ ಬಂದಾಗ, ಒಂದು UGC ಅವರು ಒಂದು ಗೈಡ್ಲೈನ್ಸ್ ಕೊಟ್ಟರು. ಈಗ ಎರಡನೇ ಅಲೆ ಕೋವಿಡ್ ಬಂದಾಗ UGC ಅವರು ಸುಮ್ಮನೆ ಕೂತಿದ್ದಾರೆ. ಇನ್ನೂ ನಾಳೆ ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ ಹೇಳಿ, ಫಸ್ಟ್ ವೀಕ್ ಅಲ್ಲೇ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತ ಕಾಣುತ್ತೆ. ಇನ್ನೂ ಸರಿಯಾದ ಗೈಡ್ಲೈನ್ಸ್ ಕೊಟ್ಟಿಲ್ಲ. ಹೀಗಾಗಿ ಡಾಕ್ಟರ್ ಪ್ರಭು ಅವರು ಹೇಳಿದಾಗೆ ಆನ್ಲೈನು ಆಫ್ಲೈನು ಕ್ಲಾಸ್ಗಳನ್ನ ಮಾಡೋದಕ್ಕೆ ಹೋಗಿ ಈಗ ಮಧ್ಯದಲ್ಲಿ ಈ ಲಾಕ್ಡೌನ್ಗಳಾಗಿ ಅದನ್ನ ಮುಚ್ಚಿದ್ರು. ಹೆಚ್ಚು ಕಡಿಮೆ ಇನ್ಸ್ಟಿಟ್ಯೂಟ್ಗಳನ್ನೇ ಮುಚ್ಚಿದ್ರು. ಆದರೂ ಕೂಡ ಕೆಲವು ಟೀಚರ್ಸ್ ಏನ್ ಮಾಡಿದ್ರು, ಈಗ ಆನ್ಲೈನ್ ಕ್ಲಾಸ್ಗಳು ಮಾಡ್ತೀವಿ ಅಂತ ಹೇಳಿ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದಾರೆ. ದೇ ಆರ್ ಡೂಯಿಂಗ್ ದಿ ಆನ್ಲೈನ್ ಕ್ಲಾಸಸ್. ಬಟ್ how many people are reaching with these online classes? That is a question mark again. Similarly, just like just Dr. Pradev was narrated, the same thing is going to happen here also. But now, I am very sure, before opening the colleges next, all the teachers, faculty, non-teaching faculty, all these people should get vaccine. And also, all the students also should have the vaccine. Then only they can start the courses. So this is what I would like to stress on that. And what is happening? Jaan hai to, there is a Jaan hai to Jeevan. Jaan hai to Jahan hai. Jaan hai to Jahan hai, or Jaan hai to Jeevan hai. So first of all, we have to live ourselves. We have seen, as Ashwini has told, Madam Ashwini has told that many people are in front of us only, they have lost their lives. It is very unfortunate. This disease is very bad disease. We know about this disease since almost 30 years in our field. But in a similar situation, we are seeing now in the humans now, although it has come from 1960s onwards, the problem. But now the question here is whether to give the exam or not, isn't it? That is a thing. So 2 exams at the same time, they have to conduct, is it? Ashwini madam, what you have told? Yes sir, ಹೌದು. 2 ಸೆಮಿಸ್ಟರ್ದು ಅಂದ್ರೆ ಈಗ ಒಂದೇ ಸರಿ ಅಂದ್ರೆ ಈವನ್ ಸೆಮಿಸ್ಟರ್ ಮಾಡಿ ಆಮೇಲೆ ಆಡ್, ಅಥವಾ ಆಡ್ ಸೆಮಿಸ್ಟರ್ ಮಾಡಿ ಆಮೇಲೆ ಈವನ್. ಇದು conduct of this type of examinations will definitely jeopardize the education of the students. Yes. I think it's very difficult for them to cope up. One thing is, they have not learned even online. It's very difficult. It's very difficult. Class ಅಲ್ಲಿ ಇದ್ಕೊಂಡೇ ಸರಿಯಾಗಿ ಕೇಳೋದಿಲ್ಲ ಹುಡುಗರು ಪಾಠ. ಇನ್ನು ಆನ್ಲೈನ್ ಅಲ್ಲಿ ಎಷ್ಟು ಮಟ್ಟಿಗೆ ಕೇಳ್ತಾರೆ ಅವರು. ಹಾಗಾಗಿ ಅದು ಒಂದು sometime mock drill ಅಂತಾನೆ ಅನ್ಸುತ್ತೆ ಅವನ ಸಾರಿ. The decision on examinations will be received by the UGC by the end of this month ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು another thing, we have to wait and see when it's going to come. So one thing is certain, under these circumstances, India is geared up with the technology, digital technology, and every teacher or a non-teacher, everyone started now doing with the online understanding of the things. Even the children, they are better than us, what we are old timers. They know this technology very well rather than our seasoned people. It's very good, but only thing, it takes time. For everything, it takes time. So well, see, the exams conducting at this juncture is really difficult, and it's a very, very torture to the students, I can say. So therefore, this decision is not correct by the government. They have to revise as per they have to wait for the UGC guidelines,
and then they have to conduct the examinations. This is what my view. Okay. Hello? Yes, sir. Yes. Yeah. Yes. This is what my view. I think Yes. Pradev explained everything about it in detail, but I Yes, did yes. not have to go the same thing, again. Yes. This is what I can conclude. Yes, sir. I have a small question. Yes, sir. See, see, we follow a system called as carry-over system. Carry over system is there. An order Earlier used to be there. Even now, I mean, Even now. Okay. even now we have a carry-over system. When you fail in the odd system, then you will wait for the next odd exam to come. You will take the previous examination where you have failed, the subjects where you have failed. Yes. In the next examination, that too nearly after a year. But you are taking along with the current semester subjects. Correct. So that 2 exams within a gap of 1 month, that should not really bother, because our students are used to taking, semester Exams earlier also. order Semesters, semester, yes. in the regular, in the pattern of things to come. So that should Correct. not, I think it doesn't hold water. Right. Yes, sir. Actually, ಸರ್ಕಾರ XVCs ನ ನಿಮ್ಮನ್ನೇ ಕನ್ಸಲ್ಟ್ ಮಾಡಿದ್ರು ಈ ಒಂದು ಕಂಡೀಷನ್ ಬರ್ತಾ ಇರ್ಲಿಲ್ಲ ಅಂತ ನಮ್ಮ ಅಭಿಪ್ರಾಯ ಸರ್. ದೇ ಡೋಂಟ್ ಕನ್ಸಲ್ಟ್ ದಿ ಎಕ್ಸ್ಪರ್ಟ್ಸ್ ಅಂಡ್ ಅವ್ರು ನಮಗೆ ಬೇಕಾಗಿಲ್ಲ, ನಾವು ಬೇಕಾಗಿಲ್ಲ ಅವರಿಗೆ ಅಂತ ಅನ್ಸುತ್ತೆ. ದೇ ಪುಟಿಂಗ್ ದಿ ಸ್ಟೂಡೆಂಟ್ಸ್ ಇಂಟು ಟ್ರೆಮೆಂಡಸ್ ಪ್ರೆಷರ್, ಅನ್ಇಮ್ಯಾಜಿನಬಲ್ ಆಗಿದೆ ಇದು ಅವ್ರ ಕಂಡೀಷನ್. You should have included some present vice chancellors also in this group. ಇದರಲ್ಲಿ ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೇಳಿ. ಗವರ್ಮೆಂಟ್ ಹ್ಯಾಡ್ ಅಪಾಯಿಂಟೆಡ್ ಎ ಟಾಸ್ಕ್ ಫೋರ್ಸ್. The previous task force ಮಾಡಿದ್ದಾರೆ. ಅದರಲ್ಲಿ some of the doctors have opined that starting the schools at this juncture, this was about a month back, starting the schools at this juncture is equivalent to getting a third wave. That was the opinion of the many experts. But subsequently, probably there was the government was upset, so it appointed a new committee. I don't want to take names. New committee ಅದೇ ಹೇಳ್ತಲ್ವಾ? ಇಲ್ಲ, ಅವ್ರೇನ್ ಹೇಳಿದ್ರು, ಕ್ಲಾಸ್ ಓಪನ್ ಮಾಡಿ ಅಂತ ಹೇಳಿದ್ರು. ಓಪನ್ ಮಾಡಿ. CDC ಅಮೆರಿಕದ CDC ಇದ್ರ ಪ್ರಕಾರ ಸ್ಟೂಡೆಂಟ್ಸ್ ಆರ್ ನಾಟ್ ಸೂಪರ್ ಸ್ಪ್ರೆಡರ್ಸ್. ದೇರ್ ಇಸ್ ನೋ ಎವಿಡೆನ್ಸ್ in America and England that these schools have become a super spreaders ಅಂತ ಒಂದು ಒಪಿನಿಯನ್ ಕೊಡ್ತು. ಆ ಒಪಿನಿಯನ್ ಮೇಲೆ where the infectivity rate is less than 5%, you start the schools ಅಂತ ಪರ್ಮಿಷನ್ ಕೊಟ್ಬಿಟ್ರು. ಹೌದು ಸರ್. So ನಮಗೇನಾಗಿದೆ, ನನಗೆ if I am the government, I will appoint a committee. That committee, if it is not favorable to me, I will appoint another committee that gives an opinion which wants my opinion. Favorable. ಆಯ್ತು, ಇದೆಲ್ಲ ಕಾಮನ್ ಅಲ್ವಾ? ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾವು ನೋಡಿದೀವಿ. Ultimately, the sufferers are the people and the. Yes, they don't bother about that. Now we are seeing all the situations, what is happening in around us. Yes, sir. Yes, sir. Really, it was very insightful and ನೀವು ಹೇಳಿದ ಬಹಳ ಸತ್ಯ ಸರ್. ಇದು ಏನ್ ಮಾಡ್ತಾ ಇದಾರೆ ಇದು ಸರಿ ಇಲ್ಲ ಅನ್ನೋದು, ಅಂಡ್ ವಿ ವಿಲ್ ಟೇಕ್ ದಿಸ್ ಫರ್ದರ್ ಆಲ್ಸೋ. ಈ ಒಂದು ಪ್ರಾಸೆಸ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ, ಥ್ರೂ ಔಟ್ ದಿ ಸ್ಟೇಟ್ ಸ್ಟೂಡೆಂಟ್ಸ್ ಆರ್ ಯುನೈಟೆಡ್ ನೌ ಅಂಡ್ ವಿ ಹ್ಯಾವ್ ಟು ಮೇಕ್ ದಿ ಗವರ್ಮೆಂಟ್ ಲಿಸನ್ ಟು ಅಸ್. ಇದೇ ನಮ್ದು. Definitely. See, ultimately, who is the beneficiary? The students, isn't it? This is what we should plan in such a way. It should be helpful to them. And you are all with us. It's a very big strength for us, sir. Thank you very much for your talk, sir. And ಈಗ ಮುಂದಿನ ಭಾಷಣಕಾರರಾಗಿ ಶ್ರೀ ಅಲ್ಲಮ ಪ್ರಭು ಬೆಟ್ಟದೂರ್ ಸರ್ ಅವರು ನಮ್ಮನ್ನು ಉದ್ದೇಶ ಮಾತಾಡಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಅವರೇ, ಪ್ರೊಫೆಸರ್ ಚಿದಾನಂದ ಗೌಡ ಸರ್ ಬಂದಿದ್ದಾರೆ. ಎಸ್, ನಮ್ಮೊಂದಿಗೆ ಮತ್ತೊಬ್ಬ ಸ್ಪೀಕರ್ ಆಗಿ ಪ್ರೊಫೆಸರ್ ಡಾಕ್ಟರ್ ಚಿದಾನಂದ ಗೌಡ ಸರ್ ಬಂದಿದ್ದಾರೆ. ಇವರು ಮಾಜಿ ಉಪಕುಲಪತಿಗಳು, ಕುವೆಂಪು ವಿಶ್ವವಿದ್ಯಾಲಯ. ವೆಲ್ಕಮ್ ಸರ್. ಸರ್, ನಿಮ್ಮ ವಿಡಿಯೋ ಮತ್ತೆ ಆಡಿಯೋ ಆನ್ ಮಾಡ್ಕೊಳ್ಳಿ ಸರ್. ವಿ ವೆಲ್ಕಮ್ ಯು ಫಾರ್ ದಿಸ್ ವೆಬಿನಾರ್. ಇಲ್ಲ, ಚಿದಾನಂದ ಗೌಡ್ರು.
ನಮಸ್ತೆ ಸರ್. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಎಸ್ ಸರ್. ಸರ್, ಈಗ ಅಲ್ಲಮ ಪ್ರಭು ಬೆಟ್ಟದೂರ್ ಸರ್ ಅವರು ನಮ್ಮನ್ನು ಉದ್ದೇಶ ಮಾತಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಹಲೋ. ಎಸ್ ಸರ್, ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆ ಮೇಡಮ್? ಹಾ, ಕೇಳಿಸ್ತಾ ಇದೆ ಸರ್, ಮಾತಾಡಿ ಸರ್. ನನಗೊಂದ್ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ತಾವು. ಹಾ, ಹೇಳಿ ಸರ್. ನಾನು ಒಮ್ಮೆಲೆ ಪ್ರಯಾಣಕ್ಕೆ ಬಂದೀನಿ. ಹಾ ಹಾ. ಈ ವೆಬಿನಾರ್ದ ವಿಷಯ ಹೇಳ್ರಿ, ನನಗೆ ಸ್ವಲ್ಪ ಇದಾಗಿದೆ. ಹಾ ಸರ್, ಇದು ಈ ಪದವಿ, ಸ್ನಾತಕೋತ್ತರ ಪದವಿ, ಡಿಪ್ಲೊಮೊ, ಇಂಜಿನಿಯರಿಂಗ್ ಮತ್ತೆ ಫಾರ್ಮಸಿ ವಿದ್ಯಾರ್ಥಿಗಳಿಗೆ ಈಗ ಈವೆಂಟ್ ಸೆಮಿಸ್ಟರ್ ಆನ್ಲೈನ್ ಕ್ಲಾಸ್ಗಳು ನಡೀತಾ ಇದೆ. ಇದರ ಮಧ್ಯ ಈಗ ಆಡ್ ಸೆಮ್ ಪರೀಕ್ಷೆನೂ ಮಾಡ್ತೀವಿ, ಅಂದ್ರೆ ಹಿಂದಿನ ಸೆಮಿಸ್ಟರ್ ಪರೀಕ್ಷೆ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತು. ಅದರ ವಿರುದ್ಧ ನಾವು ಯಾಕಂದ್ರೆ ಒಂದೇ ತಿಂಗಳಲ್ಲಿ 2 ಸೆಮಿಸ್ಟರ್ ಪರೀಕ್ಷೆ ಬರೆಯೋ ತರ ಪರಿಸ್ಥಿತಿ ಬಂದಿದೆ. ಅಂದ್ರೆ 12-14 ಸಬ್ಜೆಕ್ಟ್ಸ್ ಬರೀಬೇಕಾಗತ್ತೆ ವಿದ್ಯಾರ್ಥಿಗಳು. ಅದು ಕಷ್ಟ ಆಗುತ್ತೆ. ಹೌದು ಸರ್, ಅದರ ಬಗ್ಗೆ ಈ ವೆಬಿನಾರ್. ಅದು ವಿದ್ಯಾರ್ಥಿಗಳಿಗೆ ಒತ್ತಡ ಆಗುತ್ತೆ, ಅದು ಸೂಕ್ತವಲ್ಲ. ಅದು ಇಲ್ಲಿಯವರೆಗೆ ವಿದ್ಯಾರ್ಥಿಗಳು ಆನ್ಲೈನ್ ನಲ್ಲಿಯೂ ಕೂಡ ಸರಿಯಾಗಿ ಪಾಠಗಳನ್ನು ಕೇಳಲಿಕ್ಕೆ ಆಗಿಲ್ಲ. ಕಳೆದ 1 ವರ್ಷಕ್ಕೂ ಹೆಚ್ಚು ಅವಧಿಯಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಶಾಲೆ ಕಾಲೇಜುಗಳಲ್ಲಿ ಸರಿಯಾದಂತ ಪಾಠ ಪ್ರವಚನಗಳು ದಿಢೀರ್ನೆ ಈಗಲೇ ಪರೀಕ್ಷೆಗಳನ್ನು ನಡೆಸುವುದು ಸರಿಯಾದಂತಹ ಕ್ರಮವಲ್ಲ. ಎಲ್ಲವನ್ನೂ ಒಮ್ಮೆಲೆ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗ್ತದೆ, ಒತ್ತಡ ಆಗ್ತದೆ. ಶಿಕ್ಷಣ ತಜ್ಞರ ಜೊತೆಗೆ ಸರ್ಕಾರ ಸಮಾಲೋಚನೆ ಮಾಡಬೇಕು. ಸಮಾಲೋಚನೆ ಮಾಡಲಾರ್ದೆ ನಿರ್ಣಯಗಳನ್ನು ಕೈಗೊಳ್ಳಕೂಡದು. ಯಾಕಂದ್ರೆ ನಮ್ಮ ದೇಶದಲ್ಲಿ ಶೈಕ್ಷಣಿಕ ನಿರ್ಧಾರಗಳಾಗ್ಲಿ, ವೈಜ್ಞಾನಿಕ ವಿಷಯಗಳ ನಿರ್ಧಾರಗಳಾಗ್ಲಿ, ಇವುಗಳ ನಾಯಕತ್ವವನ್ನು ಸಂಬಂಧಪಟ್ಟಂತಹ ವ್ಯಕ್ತಿಗಳು ವಹಿಸದೆ ಬೇರೆ ವ್ಯಕ್ತಿಗಳು ವಹಿಸೋದ್ರಿಂದ ಬಹಳಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಬೇರೆ ದೇಶಗಳಲ್ಲಿ ಉದಾಹರಣೆಗಾಗಿ ಕೋವಿಡ್ ನಿರ್ವಹಣೆಗಾಗಿ ಒಂದು ವೈಜ್ಞಾನಿಕ ಸಮಿತಿ ಇರ್ತದೆ. ಆ ವೈಜ್ಞಾನಿಕ ಸಮಿತಿಯ ನಾಯಕತ್ವದಲ್ಲಿ ಆ ಇಡೀ ಒಂದು ಕೋವಿಡ್ ಬಗ್ಗೆ ಕ್ರಮ ಕೈಗೊಳ್ತಕ್ಕಂತ ಕಾರ್ಯಕ್ರಮಗಳು ರೂಪುಗೊಳ್ತವೆ. ಆದ್ರೆ ನಮ್ಮ ದೇಶದಲ್ಲಿ ಇಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಅದಕ್ಕಾಗಿ ರಾಮ್ ಮನೋಹರ್ ಲೋಹಿಯಾ ಅವರು ಒಂದು ತಮಾಷೆ ಮಾಡ್ತಾ ಇದ್ರು. ಪ್ರತಿ ವರ್ಷ ವಿಜ್ಞಾನ ಕಾಂಗ್ರೆಸ್ ಅನ್ನು ಪ್ರಧಾನಮಂತ್ರಿಗಳೇ ಉದ್ಘಾಟನೆ ಮಾಡ್ತಾರೆ. ಅಂದಿನ ಪ್ರಧಾನಮಂತ್ರಿಗಳು ನೆಹರು ಅವರೇ ನಮ್ಮ ದೇಶದ ದೊಡ್ಡ ವಿಜ್ಞಾನಿ ಅಂತ ಅವರು ತಮಾಷೆ ಮಾಡಿದ್ರು. ಅಂದ್ರೆ ಶೈಕ್ಷಣಿಕ ವಿಷಯಗಳ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಶೈಕ್ಷಣಿಕ ಕ್ಷೇತ್ರದ ಪ್ರಮುಖರ ಅಭಿಪ್ರಾಯಗಳನ್ನು ಕೋರ್ಬೇಕು ಸರ್ಕಾರ. ಸರ್ಕಾರಕ್ಕೆ ಎಲ್ಲಾ ವಿಷಯಗಳು ಸ್ಪಷ್ಟವಾಗೋದಿಲ್ಲ. ಸರ್ಕಾರಕ್ಕೆ ಸಲಹೆಗಾರರು ಅಂತ ಇರ್ತಾರೆ. ಅದರಲ್ಲಿಯೂ ಕೂಡ ಸಲಹೆಗಾರರನ್ನು ಆರಿಸಿಕೊಳ್ಳುವಾಗ ನಗರ ಪ್ರದೇಶಗಳು, ಚಿಕ್ಕ ನಗರ ಪ್ರದೇಶಗಳು, ಗ್ರಾಮೀಣ ಪ್ರದೇಶಗಳು ಅಂತ ಬೇರೆ ಬೇರೆ ಭಾಗಗಳ ಸಮಸ್ಯೆಗಳು ಬೇರೆ ಆಗಿರೋದ್ರಿಂದ ಸೂಕ್ತವಾದಂತಹ ರೀತಿಯಲ್ಲಿ ಸಲಹೆಗಾರರನ್ನು ಪಡ್ಕೊಂಡು ಸರ್ಕಾರ ಶಿಕ್ಷಣ ತಜ್ಞರ ವಿಚಾರಧಾರೆಗೆ ಮನ್ನಣೆಯನ್ನು ಕೊಟ್ಟು ಕ್ರಮ ಕೈಗೊಳ್ಳಬೇಕಲ್ಲದೆ ಕೇವಲ ಕೆಲವೇ ದಿವಸಗಳ ಅಂತರದಲ್ಲಿ ಬೇರೆ ಬೇರೆ ಸೆಮಿಸ್ಟರ್ಗಳ ಒಂದು ಪರೀಕ್ಷೆಗಳನ್ನು ನಡೆಸುವುದು
ವಿದ್ಯಾರ್ಥಿಗಳ ಒಂದು ಮಾನಸಿಕ ದೃಷ್ಟಿಯಿಂದ, ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಸೂಕ್ತವಲ್ಲ ಅಂತ ನನ್ನ ಅಭಿಪ್ರಾಯ. ಅನೇಕ ವಿಜ್ಞಾನಿಗಳ, ಮಾನಸಿಕ ತಜ್ಞರ, ಯಾಕಂದ್ರೆ ವಿದ್ಯಾರ್ಥಿಗಳ ಮೇಲೆ ಒಮ್ಮೆಲೆ ಒಂದು ವರ್ಷದ ನಂತರ ದಿಢೀರಾಗಿ ಪರೀಕ್ಷೆಗಳನ್ನು ಹೇರ್ತಕ್ಕಂತ ಕ್ರಮ ಸರಿ ಅಲ್ಲ. ಮತ್ತು ಆನ್ಲೈನ್ ನಲ್ಲಿ ಕೆಲವು ಕಡೆಗೆ ನಗರ ಪ್ರದೇಶಗಳಲ್ಲಿ ಪರೀಕ್ಷೆಗಳು ನಡೆಸಲಿಕ್ಕೆ ಕೆಲವರು ಸಿದ್ಧರಿರಬಹುದು, ಕೆಲವರು ಅಟೆಂಡ್ ಮಾಡ್ಲಿಕ್ಕೂ ಸಿದ್ಧರಿರಬಹುದು. ಆದ್ರೆ ಬಹುಭಾಗ ಗ್ರಾಮೀಣ ಪ್ರದೇಶವಾದದ್ರಿಂದ ನಮ್ಮ ಮಕ್ಕಳಿಗೆ ಆನ್ಲೈನಿನ ಸೌಲಭ್ಯವೂ ಕೂಡ ಸರಿಯಾದ ರೀತಿಯಿಂದ, ಲಿಂಕ್ ಕೂಡ ಸರಿಯಾಗಿ ಸಿಗದೆ ಇರೋದ್ರಿಂದ ಬಹಳಷ್ಟು ಕಷ್ಟ ಆಗ್ತದೆ. ಆದ್ರಿಂದ ಸರ್ಕಾರ ಈಗೇನು ಎಲ್ಲ ಸೆಮಿಸ್ಟರ್ಗಳ ಪರೀಕ್ಷೆಗಳನ್ನು ಒಟ್ಟೊಟ್ಟಿಗೆ ಸ್ವಲ್ಪ ಅವಧಿಯನ್ನು ಕೊಟ್ಟು ಆನ್ಲೈನ್ ಆಗ್ಲಿ ಅಥವಾ ಇನ್ನಾವುದೇ ರೀತಿಯಲ್ಲಿ ಆಗ್ಲಿ ಪರೀಕ್ಷೆಗಳನ್ನು ಒಟ್ಟೊಟ್ಟಿಗೆ ಮಾಡ್ತಕ್ಕಂಥದ್ದು ಸರಿಯಾಗಿ ಅಲ್ಲ. ಸಾಕಷ್ಟು ಅವಧಿಯನ್ನು ಕೊಟ್ಟು ಮುಂಚಿತವಾಗಿ ಅವರಿಗೆ ತಯಾರಾಗ್ಲಿಕ್ಕೆ ತಿಳಿಸಿ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದು ಒಳ್ಳೆಯದು. ಈಗಾಗಲೇ PUCಯ ಪರೀಕ್ಷೆಯನ್ನು ನಡೆಸುವುದಿಲ್ಲ ಅಂತ ಹೇಳಲಾಗಿದೆ. ಇನ್ನೊಂದೆಡೆಯಲ್ಲಿ SSLCಯ ಪರೀಕ್ಷೆ ನಡೆಸುತ್ತೇವೆ ಅಂತ ಹೇಳ್ತಾರೆ. ಒಂದೇ ಬಗೆಯ ಒಂದು ಕ್ರಮ ಪ್ರೌಢ ಶಿಕ್ಷಣ ಮತ್ತು ಪದವಿ ಶಿಕ್ಷಣದಲ್ಲಿಯೂ ಕೂಡ ಒಂದೇ ಬಗೆಯ ಕ್ರಮಗಳನ್ನು ಮತ್ತು ದೇಶದ ಜನರಿಗೆ ಇನ್ನೂ ಈ ಕೋವಿಡ್ ಲಸಿಕೆ, ಅದರಲ್ಲಿಯೂ ಯುವ ಜನರಿಗೆ ಕೋವಿಡ್ ಲಸಿಕೆಯನ್ನು ಹಾಕ್ಸಿಲ್ಲ. ಕೋವಿಡ್ ಲಸಿಕೆಯನ್ನು ಹಾಕ್ಸದೇ ಇರ್ತಕ್ಕಂತ ಸಂದರ್ಭದಲ್ಲಿ ಒಟ್ಟೊಟ್ಟಿಗೆ ಎಲ್ಲರನ್ನು ಕುಳ್ಳಿರಿಸಿ ಮೇಲಿಂದ ಮೇಲೆ ಪರೀಕ್ಷೆಗಳನ್ನು ಮಾಡತಕ್ಕಂಥದ್ದು ಹಲೋ ಸರ್, ನೆಟ್ವರ್ಕ್ ಇಶ್ಯೂ ಇದ್ದಂಗಿದೆ ಸರ್. ಕೊನೆಯಲ್ಲಿ ಕೇಳಿಸ್ಲಿಲ್ಲ. ಕೊನೆಯಲ್ಲಿ ಕೇಳಿಲ್ಲನ್ರಿ ಮೇಡಮ್? ಹಾ, ಅಂದ್ರೆ ಲಸಿಕೆ ಕೊಟ್ಟ ಮೇಲೆನೆ ಮಾಡ್ಬೇಕು ಅನ್ನೋದು ಹೇಳಿದ್ರಿ, ಅಷ್ಟೇ ಅಲ್ವಾ ಸರ್? ಆಮೇಲೆ ಒತ್ತಡದಿಂದ ಎಲ್ಲ ಸೆಮಿಸ್ಟರ್ಗಳ ಪರೀಕ್ಷೆಗಳನ್ನು ಸ್ವಲ್ಪ ದಿವಸದ ಅವಧಿ ಕೊಟ್ಟು ಮಾಡುವುದು ಸರಿಯಲ್ಲ. ಸರಿ ಸರ್, ಕರೆಕ್ಟ್. ಹೌದು ಸರ್. ಅಂದ್ರೆ ಸಾಕಷ್ಟು ಅವಧಿ ಬೇಕಾಗುತ್ತೆ ಪರೀಕ್ಷೆಗೆ. ಹೌದು. ಹಿಂದೆ ನಾನ್ ಸೆಮಿಸ್ಟರ್ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ಓದ್ಲಿಕ್ಕೆ ಸಾಕಷ್ಟು ಸಮಯಾವಕಾಶ ಸಿಗ್ತಾ ಇತ್ತು. ಸಾಕಷ್ಟು ಸಮಯಾವಕಾಶ ಸಿಗ್ತಿತ್ತು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು, ಕ್ರೀಡಾ ಚಟುವಟಿಕೆಗಳು, ಹವ್ಯಾಸಗಳಲ್ಲಿ ತೊಡಗಿಕೊಳ್ಳಿಕ್ಕೆ ಒಂದು ಸಾಧ್ಯತೆ ಅವಾಗಿತ್ತು. ಆ ಸಾಧ್ಯತೆಯನ್ನು ಈ ಸೆಮಿಸ್ಟರ್ ಕಸಿದಿದೆ. ಈ ಸೆಮಿಸ್ಟರ್ ಪದ್ಧತಿಯನ್ನೇ ನಾವು ಮೊದಲು ವಿರೋಧ ಮಾಡಬೇಕಾಗಿದೆ. ಯಾಕೆಂದ್ರೆ ಈ ಸೆಮಿಸ್ಟರ್ ಪದ್ಧತಿ ಯಾಕೆ ಬಂದಿದೆ ಅಂದ್ರೆ, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸಾಮಾಜಿಕ ವಿಷಯಗಳ ಬಗ್ಗೆ, ರಾಜಕೀಯ ವಿಷಯಗಳ ಬಗ್ಗೆ, ಆರ್ಥಿಕ ವಿಷಯಗಳ ಬಗ್ಗೆ ಅವರು ಚಿಂತನೆಯನ್ನು ನಡೆಸಬಾರದು. ಅವರು ಇಡೀ ವರ್ಷ ಪಠ್ಯದ ಹುಳುಗಳಾಗಿಯೇ ಅವರು ಇರಬೇಕು. ಅವರು ಪಠ್ಯವನ್ನು ಮೀರಿ ಚಿಂತನೆ ಮಾಡಬಾರದು ಅನ್ನುವಂತಹ ಕಾರಣಕ್ಕಾಗಿ ಅಮೆರಿಕದಲ್ಲಿ ಮೊಟ್ಟ ಮೊದಲಿಗೆ ಇದು ಸೆಮಿಸ್ಟರ್ ಪದ್ಧತಿಯನ್ನು ಜಾರಿಗೆ ತರಲಾಯಿತು. ಹೌದು. ಕೂಡ ಇದೆ. ನಾವೆಲ್ಲ ಪ್ರಾಚಾರ್ಯರಾಗಿದ್ದಾಗ ನಮ್ಮ ಕುಲಪತಿಗಳು, ಕಲಬುರಗಿ ವಿಶ್ವವಿದ್ಯಾಲಯದ ಕುಲಪತಿಗಳು ಒಂದು ಸಭೆಯನ್ನು ಕರೆದಿದ್ರು. ಆಗ ನಾವು ಸೆಮಿಸ್ಟರ್ ಪದ್ಧತಿಯನ್ನು ಒಪ್ಪಲಿಲ್ಲ. ನಮಗೆ ನಾನ್ ಸೆಮಿಸ್ಟರ್ ಪದ್ಧತಿಯೇ ಸೂಕ್ತ
ಅಂತ ನಾವು ಹೇಳಿದಾಗ ಕುಲಪತಿಗಳು ಹೇಳಿದ್ರು, ನನ್ನ ಅಭಿಪ್ರಾಯವು ನಿಮ್ಮ ಅಭಿಪ್ರಾಯವೇ ಆಗಿದೆ, ಆದ್ರೆ ರಾಜ್ಯಪಾಲರು ನಮ್ಮ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಅಂತ. ಅಂದ್ರೆ ಇದು ರಾಜಕೀಯ ನಿರ್ಣಯವೇ ಹೊರತು ಶೈಕ್ಷಣಿಕವಾಗಿರ್ತಕ್ಕಂತ ನಿರ್ಣಯ ಅಲ್ಲ. ಆದ್ದರಿಂದ ಅವರು ಪ್ರೌಢ ಶಿಕ್ಷಣ ಸಚಿವರೇ ಇರಲಿ, ಉನ್ನತ ಶಿಕ್ಷಣ ಸಚಿವರೇ ಇರಲಿ, ಈ ಪರೀಕ್ಷೆಗಳನ್ನು ನಡೆಸುವಾಗ ಸಾಕಷ್ಟು ಸಮಯಾವಕಾಶ ಕೊಟ್ಟು ಬಹಳಷ್ಟು ಪ್ರಚಾರ ಮಾಡಿ ವಿದ್ಯಾರ್ಥಿಗಳಿಗೆ ಸುದೀರ್ಘವಾದಂತ ಓದುವ ಅವಧಿಯನ್ನು ಕೊಟ್ಟು ನಾವು ಈ ಕೋವಿಡ್ ಲಸಿಕೆಯನ್ನು ಹಾಕಿಸಿದ ಮೇಲೆ, ಯಾಕಂದ್ರೆ ಯುವ ಜನರಿಗೆ ಹಾಕ್ಸೇ ಇಲ್ಲ ಇನ್ನು ನಾವು ಈಗ ಹಿರಿಯರು ಹಾಕಿಸಿಕೊಂಡಿದ್ದೇವೆ, 2 ಲಸಿಕೆ ನನಗೆ ಹಾಕಿದ್ದಾರೆ. ಆದ್ರೆ ನಮಗಿಂತಲೂ ಬಹಳ ಮುಖ್ಯವಾದವರು ಯುವ ಜನರು, ಪ್ರೌಢ ಮತ್ತು ಪದವಿ ಶಿಕ್ಷಣದ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಬಹಳ ಮುಖ್ಯವಾದದ್ರಿಂದ ನಾನು ಒಬ್ಬ ಪಾಲಕನಾಗಿ, ನಿವೃತ್ತ ಮತ್ತೆ ಮಾಡುವುದು ಏನಂದ್ರೆ, ಸರ್ಕಾರಕ್ಕೆ ಪರೀಕ್ಷೆಗಳನ್ನು ಕಡಿಮೆ ಅವಧಿಯಲ್ಲಿ ಬೇರೆ ಬೇರೆ ಸೆಮಿಸ್ಟರ್ಗಳ ಪರೀಕ್ಷೆಯನ್ನು ಮಾಡ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಸರಿಯಲ್ಲ. ಮತ್ತು ಮಕ್ಕಳು ನೆನಪಿಡುವ ಯಂತ್ರಗಳಲ್ಲ, ಮಕ್ಕಳನ್ನು ನೆನಪಿಡುವ ಯಂತ್ರಗಳು ಅಂತ ನಾವು ಭಾವಿಸಿ ಈ ಪರೀಕ್ಷೆಗಳ ಒತ್ತಡವನ್ನು ಹೇರ್ತಕ್ಕಂಥದ್ದು ಸರಿಯಲ್ಲ. ಅದಕ್ಕಾಗಿ ಸಂಬಂಧಪಟ್ಟಂತಹ ಉನ್ನತ ಶಿಕ್ಷಣ ಸಚಿವರು ಮತ್ತು ಪ್ರೌಢ ಏನಾದ್ರೂ ಅವರು ಪರೀಕ್ಷೆ ನಡೆಸುವ ಆಶಯಗಳಿದ್ರೆ ಆ ಪ್ರೌಢ ಶಿಕ್ಷಣ ಸಚಿವರು ಕೂಡ ಸಂಬಂಧಪಟ್ಟಂತಹ ಒಂದು ಪ್ರಾತಿನಿಧಿಕವಾಗಿರ್ತಕ್ಕಂತಹ ಒಂದು ಸಮಿತಿಯನ್ನು ನೇಮಿಸಿ ಆ ಸಮಿತಿಗೆ ಸ್ವಲ್ಪ ಸಮಯವನ್ನು ಕೊಟ್ಟು ಅದು ಏನು ನಿರ್ಣಯವನ್ನು ಕೊಡ್ತದೋ ಆ ನಿರ್ಣಯಕ್ಕೆ ಸರ್ಕಾರ ಬದ್ಧವಾಗುವುದಾಗಿ ಹೇಳಿದ ಮೇಲೆ ಆ ಒಂದು ವಿಷಯವನ್ನು ನಾವು ಮುಗಿಸಲಿಕ್ಕೆ ಸಾಧ್ಯವಿದೆ. ಶೈಕ್ಷಣಿಕ ವಿಷಯಗಳಲ್ಲಿ ಸರ್ಕಾರ ಯಾವುದೇ ರೀತಿಯ ರಾಜಕೀಯವನ್ನು ಮಾಡಬಾರದು. ಶೈಕ್ಷಣಿಕ ತಜ್ಞರ ಮಾತಿಗೆ ಸರ್ಕಾರ ಕಟ್ಟು ಬೀಳ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು ಸರ್. ನೀವು ಹೇಳಿದ ಅಷ್ಟು ಮಾತುಗಳನ್ನ ನಮ್ಗೆ ಸರಿ ಅನ್ಸುತ್ತೆ. ಇಲ್ಲಿ ಆಡ್ ಸೆಮಿಸ್ಟರ್ ಪರೀಕ್ಷೆನ ಅವ್ರು ಕ್ಯಾನ್ಸಲ್ ಮಾಡ್ಬೇಕು ಅನ್ನೋದೇ ನಮ್ಮ ಡಿಮ್ಯಾಂಡು. ಹಾಗೇನೆ 2 ಡೋಸ್ ವ್ಯಾಕ್ಸಿನ್ ವಿದ್ಯಾರ್ಥಿಗಳಿಗೆ ಕೊಟ್ಟ ಮೇಲೇನೆ ಪರೀಕ್ಷೆಗಳು ಮಾಡಬೇಕು. ಮತ್ತೆ ಆನ್ಲೈನ್ ಕ್ಲಾಸ್ಗಳ ಆಧಾರದ ಮೇಲೆ ಪರೀಕ್ಷೆಗಳು ಮಾಡಬಾರ್ದು. ಆಫ್ಲೈನ್ ಕ್ಲಾಸ್ಗಳು ಒಂದಷ್ಟು ಮಾಡಿ ಸಿಲೆಬಸ್ ಆದ್ಮೇಲೆನೆ ಮಾಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಸರ್. ಧನ್ಯವಾದಗಳು ಸರ್, ನೀವು ಟೈಮ್ ಕೊಟ್ಟು ಇಷ್ಟೊತ್ತು ನಮ್ಗೆ ನಾನು ಒಂದು ವಿಷಯ ಹೇಳಬೇಕು. ಹೇಳಿ ಸರ್. ದಯವಿಟ್ಟು ನಾನು ಈ ಸಭೆಯಲ್ಲಿ ಒಂದು ಕ್ಷಮೆ ಕೇಳಬೇಕಾಗಿದೆ. ನಾನು ಒಂದು ಅವಸರದ ಕೆಲಸಕ್ಕೆ ಬಂದದ್ರಿಂದ ನನಗೆ ಈ ವಿಷಯ ಸ್ವಲ್ಪ ತಡವಾಗಿ ನಾನು ನಮ್ಮ ರಾಜಶೇಖರ್ ಅವರು ನನಗೆ ವಿಷಯ ತಿಳಿಸಿದ್ರು. ಹೀಗಾಗಿ ನಾನು ವಿಷಯ ಸರಿಯಾದ ರೀತಿಯಲ್ಲಿ ನ್ಯಾಯವನ್ನು ಒದಗಿಸಲಿಲ್ಲ ಅಂತ ನನಗೆ ಅನಿಸ್ತದೆ. ಸಾಮಾನ್ಯವಾಗಿ ನಾನು ಇದನ್ನೆಲ್ಲ ನೆನ್ಪಿಟ್ಕೊಂಡು ಸಾರ್ವಜನಿಕ ವಿಷಯಗಳ ಬಗ್ಗೆ ಮಾಡ್ತೇನೆ. ಆದ್ರೆ ದಿಢೀರ್ನೆ ಒಂದು ಕರೆ ನನ್ನ ಊರಿನಿಂದ ಬಂದದ್ರಿಂದ ನಾನು ಸಂಪೂರ್ಣವಾಗಿ ಆ ಕಡೆಗೆ ತೊಡಗಿದ್ರಿಂದ ಸ್ವಲ್ಪ ಏನಾದ್ರೂ ವ್ಯತ್ಯಯ ಆಗಿದ್ರೆ ದಯವಿಟ್ಟು ಕ್ಷಮಿಸಬೇಕು ಅಂತ ಎಲ್ಲ ಸಂಘಟಕರಲ್ಲಿ ನಾನು ಮನವಿ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಅಲ್ಲಮ ಪ್ರಭು ಬೆಟ್ಟದೂರು ಅವರಿಗೆ ಧನ್ಯವಾದಗಳು. ಈಗ ನಮ್ಮೊಂದಿಗೆ ಮತ್ತೊಬ್ಬ ಭಾಷಣಕಾರರಾಗಿ ಪ್ರೊಫೆಸರ್ ಡಾಕ್ಟರ್ ಚಿದಾನಂದ ಗೌಡ ಅವರಿದ್ದಾರೆ. ಅವರು ಮಾಜಿ ಉಪಕುಲಪತಿಗಳು, ಕುವೆಂಪು ವಿಶ್ವವಿದ್ಯಾಲಯ. ಸರ್, ತಾವು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಸರ್. ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ಮೊದಲನೇದಾಗಿ ನೀವೆಲ್ಲ ನನ್ನನ್ನು ಕ್ಷಮಿಸ್ಬೇಕು. ನಾನು 7 ಗಂಟೆಗೆ ಸೇರಕ್ಕೆ ಆಗ್ಲಿಲ್ಲ.
ನನಗೆ ಇನ್ಯಾವುದೋ ಒಂದು ಪ್ರೋಗ್ರಾಮ್ ಇತ್ತು, ಅದು 7:30ಗೆ ಮುಗೀತು. ಆ ಪ್ರೋಗ್ರಾಮ್ ಮುಗಿಸ್ಬಿಟ್ಟು ನಾನು 7:30ಗೆ ಬಂದೆ. ಹಾಗಾಗಿ ಆತ್ಮೀಯರಾದ ಡಾಕ್ಟರ್ ಶ್ರೀನಿವಾಸ್ ಗೌಡ ಅವ್ರು ಏನ್ ಮಾತಾಡಿದ್ರು ಅದನ್ನು ಕೇಳಕ್ಕೆ ನನಗೆ ಸಾಧ್ಯ ಆಗ್ಲಿಲ್ಲ. ಅವರು ಒಳ್ಳೆ ಉತ್ತಮವಾದಂತಹ ಮಾಹಿತಿಗಳನ್ನ ಕೊಟ್ಟಿರ್ತಾರೆ ಅಂತ ನಾನು ನಂಬಿದ್ದೇನೆ. ಯಾವಾಗ್ಲೂ ಆತರ ಅವ್ರು ಮಾಡ್ತಾರೆ. ಪ್ರತಿ ಯಾವುದೇ ಘಟ್ಟದಲ್ಲಿ ಆದ್ರೂ ಕೂಡ ಈಗ ಎಲ್ಲರೂ ಹೇಳುವಂತೆ ಒಬ್ಬ ವ್ಯಕ್ತಿಗೆ ಮುಖ್ಯವಾಗಿ ಜೀವ ಇರ್ತದೆ, ಆಮೇಲೆ ಜೀವನ ಇರ್ತದೆ. ಎರಡರ ಮಧ್ಯೆ ಒಂದು ರೀತಿಯ ಸಾಮರಸ್ಯ ಬೇಕಾಗುತ್ತೆ, ಜೀವ ಮತ್ತು ಜೀವನ. ಜೀವಕ್ಕೆ ಜೀವದಲ್ಲಿ ಅನೇಕ ಆಯಾಮಗಳಿವೆ, ಮನಸ್ಸು, ಬುದ್ಧಿ, ಅನೇಕ ರೀತಿಯ ಆಯಾಮಗಳೆಲ್ಲ ಇವೆ. ಅದು ಅತ್ಯಂತ ಮುಖ್ಯವಾದ ಏನಂದ್ರೆ ಒತ್ತಡ ಇರಬಾರ್ದು. ಮಾನಸಿಕವಾದಂತ ಒತ್ತಡ ಆ ಜೀವಕ್ಕೆ ಇರಬಾರ್ದು. ಮಾನಸಿಕವಾದಂತ ಒತ್ತಡ ಇದ್ರೆ ಆಗ ಕಲಿಕೆ ಕೂಡ ಅದು ಚೆನ್ನಾಗಿ ನಡೆಯಲ್ಲ. ಹಾಗಾಗಿ ಒತ್ತಡ ಇರಬಾರ್ದು. ಅದು ಒತ್ತಡ ಇಲ್ಲದೆ ತರ ಜೀವನ ಬೇಕಾಗುತ್ತೆ. ಈಗ ವಿದ್ಯಾರ್ಥಿ ಜೀವನ ಇಲ್ಲಿ ಯಾಕಂದ್ರೆ ವಿದ್ಯಾರ್ಥಿಗಳ ಜೀವನ, ಆಮೇಲೆ ಅಧ್ಯಾಪಕರ ಜೀವನ. ಅಧ್ಯಾಪಕರು ಕಲಿಸ್ತಾರೆ, ವಿದ್ಯಾರ್ಥಿಗಳು ಕಲಿತಾರೆ. ಅವ್ರು ಕಲಿಬೇಕು ಅಂತಂದ್ರೆ ಅವರ ಜೀವನಕ್ಕೆ ಒತ್ತಡ ಇರಬಾರ್ದು. ಅವ್ರ ಪರೀಕ್ಷೆಗಳಲ್ಲಿ ಚೆನ್ನಾಗಿ ಮಾಡ್ಬೇಕಂದ್ರೆ ಅವರ ಜೀವಕ್ಕೆ ಒತ್ತಡ ಇರಬಾರ್ದು. ಅವ್ರ ಮನಸ್ಸಿನಲ್ಲಿ ಶಾಂತಿ, ಸಂತೋಷ ಎಲ್ಲ ಇದ್ರೆ ಆಗ ಅವ್ರು ಏನು ಓದಿರ್ತಾರೋ ಅದನ್ನ ಚೆನ್ನಾಗಿ ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಈಗಿನ ಸಂದರ್ಭ ಯಾವ ರೀತಿ ಇದೆ ಅಂದ್ರೆ, ಇದೊಂದು ಈ 2021 ವರ್ಷ 2020ರ 2ನೇ ಭಾಗದ ಯಾವ ರೀತಿ ಇದೆ ಅಂದ್ರೆ, ಎಲ್ರು ಹಿರಿಯರು ಕಿರಿಯರು ಎಲ್ರು ಕೂಡ ಒಂದು ರೀತಿಯ ಆತಂಕವನ್ನು ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ನಮ್ಮ ಯುವ ಜನರು ನಮ್ಗಿಂತಲೂ ಹಿರಿಯರಿಗಿಂತಲೂ ಹೆಚ್ಚು ಆತಂಕ ಅನುಭವಿಸುವುದನ್ನು ನಾವು ನೋಡ್ತಾ ಇದ್ದೀವಿ. ಅದು ಏನಂತಂದ್ರೆ, ಈ ಆನ್ಲೈನ್ ಮೂಲಕ ಅವರಿಗೆಲ್ಲ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಅಂದ್ರೆ ಆನ್ಲೈನ್ ಮೂಲಕ ಕೊಡುವಂತ ವಿದ್ಯಾಭ್ಯಾಸ ಅದು 100% ಆದ್ರೆ ಅದು ತುಂಬಾ ಒತ್ತಡವನ್ನು ಉಂಟು ಮಾಡುತ್ತೆ ಅಂತ ಹೆಚ್ಚಿನವರ ಅಭಿಪ್ರಾಯ. ಪ್ರಾಯಶಃ ಆನ್ಲೈನ್ ಆಮೇಲೆ ಫೇಸ್ ಟು ಫೇಸ್ ಏನು ವಿದ್ಯಾಭ್ಯಾಸ ಅಂತಾರೆ, ಆದ್ರೆ ಎರಡು ವಿದ್ಯಾಭ್ಯಾಸ ಇದ್ರೆ ಅದು ಪ್ರಾಯಶಃ ಚೆನ್ನಾಗಿರುತ್ತೆ. ಆದ್ರೆ ಈಗ ಫೇಸ್ ಟು ಫೇಸ್ ಇಲ್ಲ, ಯಾಕಂದ್ರೆ ಕೊರೋನಾ ಇರೋದ್ರಿಂದ ಫೇಸ್ ಟು ಫೇಸ್ ಇಲ್ಲದೆ 100% ಆನ್ಲೈನ್ ಆಗಿರೋದ್ರಿಂದ ಮೊದಲೇನೆ ವಿದ್ಯಾರ್ಥಿಗಳಲ್ಲಿ ಒಂದು ರೀತಿಯ ಮಾನಸಿಕ ಒತ್ತಡ ಇದೆ. ಅದು ಕೂಡ ಅವ್ರು ಇಷ್ಟವರೆಗೆ ಯಾವುದಕ್ಕೆ ಅವ್ರಿಗೆ ಅಭ್ಯಾಸ ಆಗಿತ್ತು ಅಂತಂದ್ರೆ, ಅವರು ತರಗತಿಗೆ ಹೋಗಿ ಅಲ್ಲಿ ಅಧ್ಯಾಪಕರ ಮುಂದೆ ಕುಳಿತು ಅವರ ಪಾಠ ಪ್ರವಚನ ಎಲ್ಲ ನಡೀತಾ ಇತ್ತು. ಅದರಿಂದ ಈಗ ಒಮ್ಮಿಂದೊಮ್ಮೆ ಈ ಆನ್ಲೈನ್ ಬಂದದ್ರಿಂದ ಅವ್ರಿಗೂ ಕೂಡ ಅದಕ್ಕೆ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಅವರಿಗೆ ಕಷ್ಟ ಆಗ್ತಿದೆ. ಅದು ನಾವು ನೋಡ್ತೀವಿ ಅಲ್ಲಿ. ಅದು ಎಲಿಮೆಂಟರಿ ಶಾಲೆ ಇರ್ಬೋದು, ಕಾಲೇಜ್ ಇರ್ಬೋದು. ನಾನು ಅನೇಕ ವಿದ್ಯಾರ್ಥಿಗಳನ್ನೆಲ್ಲ ಕೇಳಿದ್ದೇನೆ. ಅದು ಅವ್ರಿಗೆಲ್ಲರಿಗೂ ಕೂಡ ಒಂದು ರೀತಿಯ ಆತಂಕ ಇದೆ, ಮಾನಸಿಕವಾದ ಒತ್ತಡ ಇದೆ. ಹಾಗಾಗಿ ನಾವು ಈ ಪರೀಕ್ಷೆಯನ್ನ ನಡೆಸ್ಬೇಕು, ಆದ್ರೆ ಪರೀಕ್ಷೆ ನಡೆಸೋದು ಏನಂದ್ರೆ ಅದರ ಒತ್ತಡ ಇರಬಾರ್ದು. ಪ್ರಾಯಶಃ ಇಲ್ಲಿ ನನಗೆ ಏನನ್ಸ್ತಂದ್ರೆ, ಈ ಆಡ್ ಸೆಮಿಸ್ಟರ್ ಅಂಡ್ ಈವನ್ ಸೆಮಿಸ್ಟರ್ ನ ಪಾಠ ಪ್ರವಚನ ಈಗ ನಡೀತಾ ಇದೆ. ಆಡ್ ಸೆಮಿಸ್ಟರ್ ಅಲ್ಲಿ ಈಗಾಗಲೇ ನನ್ಗೆ ಗೊತ್ತಿರುವ ಹಾಗೆ ತೇರ್ಗಡೆ ಈಗಾಗಲೇ ಸರ್ಕಾರ ಕೊಟ್ಟಿದೆ ಅಂತ ಕಾಣುತ್ತೆ. ತೇರ್ಗಡೆ ಕೊಟ್ಟಿದ್ದಾರೆ ಈಗಾಗಲೇ. ಹಾಗಾಗಿ ತೇರ್ಗಡೆ ಕೊಟ್ಟಿದ್ಮೇಲೆ ಪ್ರಾಯಶಃ ಆ ಪರೀಕ್ಷೆ ಮಾಡುವ ಅಗತ್ಯ ಇಲ್ಲ ಅಂತ ನನಗೇನು ಅನಿಸುತ್ತೆ. ಆದ್ರೆ ಈ ಒಂದು ಸೆಮಿಸ್ಟರ್ ನಲ್ಲಿ ಎಲ್ಲ ಕೂಡ ಈ ತರಗತಿಗಳೆಲ್ಲ ನಡೆದು ಆಮೇಲೆ ಅವರಿಗೆ ಅದನ್ನೆಲ್ಲ ಅರ್ಗಿಸ್ಕೊಳ್ಳಕ್ಕೆ ಸ್ವಲ್ಪ ಒಂದು ಸಮಯ ಕೊಟ್ಟು ಆಮೇಲೆ ಈ ಒಂದು ಸೆಮಿಸ್ಟರ್ನ ಅವ್ರು ಪರೀಕ್ಷೆ ಮಾಡಿದ್ರೆ ಆಗ ವಿದ್ಯಾರ್ಥಿಗಳು ಹೆಚ್ಚು ಒತ್ತಡ ಇಲ್ಲದೆ ಆಗ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಕ್ಕೆ ಸಾಧ್ಯ ಆಗುತ್ತೆ. ಅದ ಇನ್ನೊಂದು ಏನಿದ್ರಲ್ಲಿ ಆಯಾಮ ಅಂತಂದ್ರೆ ಈ ವ್ಯಾಕ್ಸಿನೇಷನ್. ನಮ್ಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ತಾನೇ ಈ ಯುವಕರಿಗೆ ವ್ಯಾಕ್ಸಿನೇಷನ್ ಪ್ರಾರಂಭ ಮಾಡಿದ್ದಾರೆ. ಹಿರಿಯರಿಗೆ ಮೊದಲೇ ಪ್ರಾರಂಭ ಆಗಿತ್ತು ಅದು. ಆಗ್ಲೂ ಕೂಡ ಎಷ್ಟು ಹಿರಿಯರು ಕೂಡ ತಗೋತಾ ಇರ್ಲಿಲ್ಲ. ಈಗ ಹಾಗಾಗಿ ರಶ್ ಪ್ರಾರಂಭ ಆಗಿದೆ. ಹಾಗಾಗಿ ಹಿರಿಯರು ಕಿರಿಯರು ಎಲ್ಲ ಸೇರಿ ವ್ಯಾಕ್ಸಿನ್ ಹೋಗ್ತಾ ಇದ್ದಾರೆ. ಹಾಗಾಗಿ ನನಗನ್ಸುತ್ತೆ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ಮೊದಲನೇ ವ್ಯಾಕ್ಸಿನೇಷನ್ ಕೂಡ ಸಿಕ್ಕಿಲ್ಲ ಅಂತ ನನಗೇನು ಭಾಸವಾಗ್ತಾ ಇದೆ. ಹಾಗೆಲ್ಲ ಇದ್ದಾಗ ವ್ಯಾಕ್ಸಿನೇಷನ್ ಇಲ್ಲದೆ ಇದ್ದಾಗ ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟ ಆಗುತ್ತೆ ಇದರಿಂದಾಗಿ. ಹಾಗಾಗಿ ಈ ಆಡ್ ಸೆಮಿಸ್ಟರ್ ನ ಪರೀಕ್ಷೆಗಳನ್ನು ಪ್ರಾಯಶಃ ನನ್ಗನ್ಸುತ್ತೆ ಅದ್ರ ಕುರಿತು ಇನ್ನೊಮ್ಮೆ ಯೋಚನೆ ಮಾಡ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು. ಅದು ಪರೀಕ್ಷೆ ಈಗಲೇ ಮಾಡ್ಬೇಕು ಅಗತ್ಯ ಇದೆ ಇಲ್ವೇ? ಯಾಕಂದ್ರೆ ಈಗಾಗಲೇ ತಿರುಗಡೆ ಮಾಡಿದ್ದಾರೆ ಅವ್ರನ್ನು. ಒಂದು ಸೆಮಿಸ್ಟರ್ ಪರೀಕ್ಷೆನ ಈ ತರಗತಿಗಳೆಲ್ಲ ಮುಗಿದ್ಮೇಲೆ ಅದನ್ನು ಸ್ವಲ್ಪ ಈ ವ್ಯಾಕ್ಸಿನೇಷನ್ ಎಲ್ಲ ಆದ್ಮೇಲೆ ಸ್ವಲ್ಪ ಮಾಡಿದ್ರೆ ಅದು ಅದರಿಂದ ವಿದ್ಯಾರ್ಥಿಗಳಿಗೆ ಮಾನಸಿಕ ಒತ್ತಡ ಎಲ್ಲ ಹೋಗುತ್ತೆ. ಅದರಿಂದ ಅವರ ಮುಂದಿನ ವಿದ್ಯಾಭ್ಯಾಸ ತುಂಬಾ ಅನುಕೂಲವಾಗುತ್ತೆ ಅಂತ ನಾನು ಹೇಳಕ್ ಬಯಸ್ತೇನೆ. ಇಷ್ಟು ಈಗ ನನ್ನ ಅಭಿಪ್ರಾಯ. ಧನ್ಯವಾದಗಳು ಸರ್.
ಆಕ್ಚುಲಿ ಸರ್ ಏನೂ ಡಿಸೈಡ್ ಮಾಡಿಲ್ಲ. ಆಡ್ ಸೆಮ್ ಮುಂದಕ್ಕೆ ಹೋಗಿತ್ತಲ್ಲ, ಅಂದ್ರೆ ಅವಾಗ ಕೋವಿಡ್ ಸೆಕೆಂಡ್ ವೇವ್ ಬಂತು ಅಂತ ಹೇಳಿ ಅವ್ರನ್ನ ತೇರ್ಗಡೆ ಏನು ಮಾಡದೆ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ಬಿಟ್ರು ಈ ಒಂದು ಸೆಮಿಸ್ಟರ್ದು. ಸೊ ಹಾಗಾಗಿ ಎಕ್ಸಾಮ್ಗಳೇ ಪೂರ್ತಿ ಆಗ್ಲಿಲ್ವಲ್ಲ. ಹಾ, ಎಕ್ಸಾಮ್ಗೆ ಕೂರಕ್ಕಾಗಿಲ್ಲ. ಎಕ್ಸಾಮ್ ಕೊಡಕ್ಕಾಗಿಲ್ಲ. ಹೌದು ಹೌದು. ಹೌದು. ಸೊ ಥ್ಯಾಂಕ್ ಯು ಸರ್. ಈಗ ಮತ್ತೊಬ್ಬ ಭಾಷಣಕಾರರಾಗಿ ನಮ್ಮ AIDSOನ ಆಲ್ ಇಂಡಿಯಾ ಪ್ರೆಸಿಡೆಂಟ್, ಅಖಿಲ ಭಾರತ ಅಧ್ಯಕ್ಷರು ಶ್ರೀ VN ರಾಜಶೇಖರ್ ಅವರು ನಮ್ಮೊಂದಿಗಿದ್ದಾರೆ. ಅವ್ರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಮಾನ್ಯ ಸಭೆಯ ಅಧ್ಯಕ್ಷರೇ ಹಾಗೂ ಶಿಕ್ಷಣ ತಜ್ಞರೇ, ಇಲ್ಲಿ ಈ ಒಂದು ಸಭೆನೇ ನನಗನ್ಸುತ್ತೆ ಬಹಳ ತುಂಬಾ ಅರ್ಥಪೂರ್ಣವಾಗಿ ಆಗ್ತಾ ಇದೆ. ಒಂದು ರೀತಿ ಬಹಳ ಐತಿಹಾಸಿಕ ಸಭೆ ಇದು. ನಮ್ಮ ಜೊತೆಗೆ 4 ಜನ ಶಿಕ್ಷಣ ತಜ್ಞರಿದ್ದಾರೆ, 3 ಜನ ಮಾಜಿ ಉಪಕುಲಪತಿಗಳು ಹಾಗೂ ಒಬ್ಬ ಶಿಕ್ಷಣ ತಜ್ಞರು ಶ್ರೀಯುತ ಅಲ್ಲಮಪ್ರಭು ಬೆಟ್ಟದೂರು ಸರ್. ಎಲ್ಲರೂ ಕೂಡ ಬಹಳ ಸಂಕ್ಷಿಪ್ತವಾಗಿ ಬಹಳ ಅಮೂಲ್ಯವಾದ ವಿಷಯಗಳನ್ನು ಮಂಡಿಸಿದ್ದಾರೆ. ಬಹುಶಃ ಈ ಒಂದು ವಿಷಯಗಳನ್ನು ಏನು ಮಂಡಿಸಿದ್ದಾರೆ ನಮ್ಮ ಶಿಕ್ಷಣ ತಜ್ಞರು, ಈ ಮಾತುಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳು, ಮಂತ್ರಿಗಳು ಸ್ವಲ್ಪ ಕಿವಿ ಕೊಟ್ಟು ಕೇಳಿಸ್ಕೊಂಡ್ರೆ ಬಹುಶಃ ಹಲವಾರು ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ಸುತ್ತೆ. ಬಹಳ ನೋವಿನ ವಿಷಯ ಅಂತ ಹೇಳಿದ್ರೆ, ಇವತ್ತು ಅಧಿಕಾರದಲ್ಲಿ ಇರೋರು ಈ ತರ ನಮ್ಮ ಶಿಕ್ಷಣ ತಜ್ಞರು, ಮಾಜಿ ಉಪಕುಲಪತಿಗಳು ಇವರ ಸಲಹೆಗಳನ್ನು ತಗೊಳ್ಳೋದಿಲ್ಲ. ಇನ್ನು ಬಹಳ ಮುಖ್ಯವಾಗಿ ಇವತ್ತೇನು ಸಾವಿರಾರು ಜನ ವಿದ್ಯಾರ್ಥಿಗಳು ಫೇಸ್ಬುಕ್ನಲ್ಲಿ ಈ ಒಂದು ಸಭೆನ ವೀಕ್ಷಿಸ್ತಾ ಇದ್ದೀರಾ, ಇದರಲ್ಲಿ ಭಾಗವಹಿಸಿದ್ದೀರಾ, ನಿಮ್ಮ ಅಭಿಪ್ರಾಯಗಳನ್ನು ಕೇಳಬೇಕು. ಈಗ ಈ ಸಮಸ್ಯೆ ಇದೆ, ಏನು ಮಾಡಬೇಕು ಅಂತೇಳಿ. ಸ್ನೇಹಿತರೆ, ಇದು ನಮ್ಮ ವಿದ್ಯಾರ್ಥಿ ಸಂಘಟನೆ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ AIDSO ಇಂದ ನಾವು ಈ ಕೋವಿಡ್ ಸಮಸ್ಯೆ ಬಂದಾಗಿಂದ ಕೂಡ ಈ ಪ್ರಶ್ನೆನ ನಾವು ಕೇಂದ್ರ ಸರ್ಕಾರದ ಮುಂದೆ, ರಾಜ್ಯ ಸರ್ಕಾರದ ಮುಂದೆ ಕೂಡ ಮಂಡಿಸಿದೀವಿ. ನಾವು ಹಲವಾರು ಮನವಿ ಪತ್ರಗಳನ್ನ ಸಲ್ಲಿಸಿದೀವಿ, ಪದೇ ಪದೇ ಕೇಳಿದೀವಿ ಅವ್ರನ್ನ. ಬರೀ ಎಕ್ಸಾಮಿನೇಷನ್ ಅಷ್ಟೇ ಅಲ್ಲ, ಇಡೀ ಅಕಾಡೆಮಿಕ್ ಕ್ಯಾಲೆಂಡರ್ ಹೇಗಿರಬೇಕು, ಈ ಕೋವಿಡ್ ಸಂದರ್ಭದಲ್ಲಿ ಅಕಾಡೆಮಿಕ್ ಕ್ಯಾಲೆಂಡರ್ ಹೇಗಿರಬೇಕು, ಪಠ್ಯಕ್ರಮ ಹೇಗಿರಬೇಕು, ಜೊತೆಗೆ ಎಕ್ಸಾಮಿನೇಷನ್ ಹೆಂಗಿರಬೇಕು, ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಹೇಗಿರಬೇಕು, ಇದರ ಬಗ್ಗೆ ಒಂದು ಸಮಗ್ರವಾದ ಒಂದು ವೈಜ್ಞಾನಿಕವಾದ ನೀತಿಯನ್ನು ರೂಪಿಸಿ. ಇದನ್ನು ರೂಪಿಸಬೇಕು ಅಂದ್ರೆ ಎಲ್ಲ ಶಿಕ್ಷಣ ತಜ್ಞರು, ಉಪನ್ಯಾಸಕರು, ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿ ಪ್ರತಿನಿಧಿಗಳ ಜೊತೆಗೆ ಚರ್ಚಿಸಿ ಒಂದು ಪ್ರಜಾತಾಂತ್ರಿಕ ಚರ್ಚೆಯನ್ನು ನಡೆಸಿ ಒಂದು ವೈಜ್ಞಾನಿಕ ನೀತಿಯನ್ನು ರೂಪಿಸಿ ನೀವು ಅಂತ. ಬಹಳ ನೋವಿನ ವಿಷಯ ಅಂತ ಹೇಳಿದ್ರೆ, ಈ ಒಂದು ಕೆಲಸನ ನಮ್ಮ ಯಾವ ಸರ್ಕಾರಗಳು ಮಾಡ್ತಿಲ್ಲ. ಆದ್ರಿಂದ ಇವತ್ತು ನಾವಿಂಥ ಸಭೆಗಳನ್ನ ಮಾಡಿ ಅವ್ರ ಗಮನನ ಸೆಳೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು. ಸ್ನೇಹಿತರೆ, ಈ ಕೋವಿಡ್ ಬಂದ ಮೇಲೆ ಈ ತಜ್ಞರ ಸಮಿತಿ, ತಜ್ಞ ವೈದ್ಯರು, ವಿಜ್ಞಾನಿಗಳು ಎಲ್ಲರೂ ತಮ್ಮ ಬಹಳ ಅಮೂಲ್ಯವಾದ ಒಂದು ಸಲಹೆನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ನಮ್ಮ ರಾಜ್ಯ ಸರ್ಕಾರದ ಮುಂದೆ ಬಹಳ ಸ್ಪಷ್ಟವಾಗಿದೆ. ಏನದು? ವ್ಯಾಕ್ಸಿನೇಷನ್ ಫಸ್ಟ್, ಕಾಲೇಜಸ್ ನೆಕ್ಸ್ಟ್ ಅನ್ನೋದು. 2 ಡೋಸ್ ವ್ಯಾಕ್ಸಿನೇಷನ್ ಎಲ್ಲ ವಿದ್ಯಾರ್ಥಿಗಳಿಗೆ, ಅಂದ್ರೆ 18 ವರ್ಷದ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ 2 ಡೋಸ್ ವ್ಯಾಕ್ಸಿನೇಷನ್ ಕೊಟ್ಟ ಮೇಲೆ ಕಾಲೇಜ್ಗಳನ್ನು ಪ್ರಾರಂಭ ಮಾಡಬೇಕು. ಕಾಲೇಜ್ ಪ್ರಾರಂಭ ಆದಾಗಲೂ ಕೂಡ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಅಂತ ಕರಿತೀವಿ, ಮಾಸ್ಕ್ ಹಾಕೊಳ್ಳೋದು, ದೈಹಿಕ ಅಂತರ ಕಾಪಾಡ್ಕೊಳ್ಳೋದು, ಇವೆಲ್ಲ ಇರಬೇಕು. 2 ವ್ಯಾಕ್ಸಿನ್ ಇಸ್ ಅ ಮಸ್ಟ್. ನಮಗೆಲ್ಲ ಬಹಳ ಶಾಕ್ ಆಗಿದ್ದು, ರಾಜ್ಯ ಸರ್ಕಾರ ಮಂತ್ರಿಗಳು ಎಕ್ಸಾಮಿನೇಷನ್ ನಡೆಸ್ಬಿಡ್ತೀವಿ ಅಂತ ಘೋಷಣೆ ಮಾಡಿರೋದು. ಅದು ಆಫ್ಲೈನ್ ಎಕ್ಸಾಮಿನೇಷನ್. ಹೆಂಗ ಮಾಡ್ತೀರಾ ನೀವು? ನೀವು ವೈದ್ಯರ ಸಲಹೆಗೆ ಬೆಲೆ ಇಲ್ವಾ?
ನಮ್ಮ ವಿದ್ಯಾರ್ಥಿಗಳ ಬದುಕಿಗೆ ಬೆಲೆ ಇಲ್ವಾ? ಜೀವಕ್ಕೆ ಬೆಲೆ ಇಲ್ವಾ? ನಾಳೆ ವಿದ್ಯಾರ್ಥಿಗಳು ಅವ್ರಿಗೇನಾದ್ರೂ ಕೋವಿಡ್ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರೆ, ಅವ್ರ ಕಾಯಿಲೆ ಬಿದ್ದರೆ, ಅವ್ರ ಮನೆಯವರು ಕೋವಿಡ್ಗೆ ಬಲಿಯಾದ್ರೆ ಯಾರು ಹೊಣೆ? ಯಾರು ಜವಾಬ್ದಾರರು? ಸ್ನೇಹಿತರೆ, ಬಹಳ ನೋವಿಂದ ಇಟ್ಟಿದ್ದೀನಿ ನಾನು ಇದನ್ನ. ಇಲ್ಲಿ ನಮ್ಮ ಅನೇಕ ತಜ್ಞರಿದ್ದಾರೆ, ವಿದ್ಯಾರ್ಥಿ, ನಿಮ್ಗೆಲ್ಲ ಗೊತ್ತಿದೆ. ಈ ವರ್ಷ ಪ್ರಾರಂಭದಲ್ಲಿ ಜನವರಿನಲ್ಲಿ ಕೆಲವು ಶಾಲೆಗಳನ್ನು ತೆಗೆದಾಗ ಪ್ರತಿಯೊಂದು ಶಾಲೆನಲ್ಲಿ, ಸ್ಕೂಲು ಕಾಲೇಜ್ ತೆಗೆಯಕ್ಕೆ ಮುಂಚೆ ಸರ್ಕಾರ ಹೇಳಿದ್ದು, ನಾವು ಜವಾಬ್ದಾರಿ, ಸ್ಕೂಲು ಕಾಲೇಜನ್ನು ತೆಗಿತೀವಿ, ಎಲ್ಲ ಪ್ರೋಟೋಕಾಲ್ ಮೇಂಟೈನ್ ಮಾಡ್ತೀವಿ, ಏನು ಚಿಂತೆ ಮಾಡಬೇಡಿ, ವರಿ ಮಾಡಬೇಡಿ ಅಂತ ಹೇಳಿದ್ರು. ಆದ್ರೆ ಸ್ಕೂಲು ಕಾಲೇಜ್ ಪ್ರಾರಂಭ ಆಗ್ಬೇಕಾದ್ರೆ ಎಲ್ಲ ಪೋಷಕರಿಂದ ಒಂದು ಮುಚ್ಚಳಿಕೆ ಬರೆಸ್ಕೊಂಡ್ರು, ನಮ್ಮ ಮಕ್ಕಳಿಗೆ ಏನಾದ್ರೂ ಆದ್ರೆ ನಾವೇ ಜವಾಬ್ದಾರರು ಅಂತ. ಆದ್ರೆ ಸ್ನೇಹಿತರೆ, ಪ್ರಶ್ನೆಯಲ್ಲಿ ಸರ್ಕಾರ ನೀವು ಏನ್ ಜವಾಬ್ದಾರಿ ತಗೋತಾ ಇದ್ದೀರಾ? ನೀವೀಗ ಕಾಲೇಜಿನ ತೆರೀಲೇಬೇಕು ಅಂತ ಏನ್ ಹಠ ನಿಮಗೆ? ಅಥವಾ ಪ್ರೊಫೆಸರ್ ಪ್ರಭುದೇವಸ್ ಅವರು ಹೇಳಿದ್ರು 10ನೇ ಕ್ಲಾಸು ಎಕ್ಸಾಮ್ ಅನ್ನ ಮಾಡ್ಲೇಬೇಕು ಅನ್ನೋ ಹಠ ಯಾಕೆ ಅಂತ ಹೇಳಿ. ಇಲ್ಲಿ ಸ್ನೇಹಿತರೆ, ಅನೇಕ ಶಿಕ್ಷಣ ತಜ್ಞರು ಕೆಲವು ಪ್ರಶ್ನೆಗಳು ಎತ್ತಿದ್ದಾರೆ. ಯಾಕೆ ಸರ್ಕಾರ ಪರೀಕ್ಷೆ ಅಂತ ಒತ್ತಾಯ ಮಾಡ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ಖಾಸಗಿ ಮ್ಯಾನೇಜ್ಮೆಂಟ್ಗಳ ಒಂದು ಲಾಬಿ ಏನಿದೆ, ಅವರ ಪ್ರೆಷರ್ ಬಹಳ ತೀವ್ರವಾಗಿ ಸರ್ಕಾರದ ಮೇಲಿದೆ ಅನ್ನೋ ಪ್ರಶ್ನೆ ಎಲ್ಲರೂ ಎತ್ತಾ ಇದ್ದಾರೆ. ಬಹುಶಃ ಸರ್ಕಾರದಿಂದ ಸಮರ್ಪಕ ಉತ್ತರ ನಮಗೆ ಸಿಗದೇ ಇದ್ದಾಗ ಇದು ಸರಿ ಅನ್ಸುತ್ತೆ ನಮಗಲ್ಲ. ಇವ್ರ ಒತ್ತಾಯ ನಿಮ್ಮ ಮೇಲೆ ಇದೆಯಾ? ಹಾಗಾದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಗಿರಾಕಿಗಳು ಬೇಕಿವತ್ತು, ದುಡ್ಡು ಮಾಡಬೇಕು, ಆ ಪ್ರೆಷರ್ ನಿಮ್ಮ ಮೇಲೆ ಇದೆಯಾ ಅನ್ನೋ ಪ್ರಶ್ನೆ. ಅದರ ಇವಾಗ ಡಿಗ್ರಿ ವಿದ್ಯಾರ್ಥಿಗಳದು ಈಗ ಹಿಂದಿನ ಸೆಮಿಸ್ಟರ್ ಅಂದ್ರೆ ಆಡ್ ಸೆಮಿಸ್ಟರ್ ಇಂದ ಈಗ ಈವನ್ ಸೆಮಿಸ್ಟರ್ಗೆ ಎಲ್ಲ ಹುಡುಗರನ್ನ ಕಳಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕಳಿಸಿದೆಯಲ್ಲ, ಅಲ್ಲಿ UGC ಇಂದಾನೆ ಬಂದಿದ್ದು, ನೀವು ಪರೀಕ್ಷೆಗಳನ್ನ ನಂತರ ಮಾಡಿ, ಯಾಕಂದ್ರೆ 2ನೇ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಎಕ್ಸಾಮ್ ನಡಿಬೇಕಿತ್ತು, ನೀವು ಕಳಿಸ್ಬಿಡಿ, ಕ್ಲಾಸಸ್ ಪ್ರಾರಂಭ ಮಾಡಿ ಅಂತೇಳಿ ಕಳೆದ ಸುಮಾರು 2 ತಿಂಗಳಿಂದ ಆನ್ಲೈನ್ ಕ್ಲಾಸ್ಗಳು ಪ್ರಾರಂಭ ಆಗ್ಬಿಟ್ಟಿದೆ, ನಡೀತಾ ಇದೆ. ಸ್ನೇಹಿತರೆ, ಇವಾಗ ಆನ್ಲೈನ್ ಕ್ಲಾಸ್ ಹುಡುಗರನ್ನ ಹೈಯರ್ ಸೆಮಿಸ್ಟರ್ಗೆ ಕಳಿಸಿದ ಮೇಲೆ ಪ್ರಾಕ್ಟಿಕಲಿ ಟೆಕ್ನಿಕಲಿ ಇದರ ಅರ್ಥ ಅವ್ರನ್ನ ನೀವು ಪ್ರಮೋಟ್ ಮಾಡಿದ್ದೀರಾ. ಯಾವುದೇ ಪರೀಕ್ಷೆನ ನಡೆಸೋದು ಒಂದು, ಆ ಹುಡುಗರು ಎಷ್ಟನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಏನ್ ಕಲಿತಿದ್ದಾರೆ ಅಂತ ಒಂದು ಮೌಲ್ಯಮಾಪನ ಮಾಡೋದಕ್ಕೆ ಒಂದು ಯಾರ್ಡ್ ಸ್ಟಿಕ್ ಅದು ನಮಗೆ ಪರೀಕ್ಷೆ. 2, ಅವ್ರನ್ನ ಪ್ರಮೋಟ್ ಮಾಡಬೇಕು ಅಂತ. ಈಗ 2ನೇ ಪ್ರಶ್ನೆ, ಅವ್ರನ್ನ ಪ್ರಮೋಟ್ ಮಾಡೋ ಪ್ರಶ್ನೆ ಉದ್ಭವಿಸಲ್ಲ, ಯಾಕಂದ್ರೆ ಅವ್ರನ್ನ ನೀವು ಹೈಯರ್ ಸೆಮಿಸ್ಟರ್ ಕಳಿಸಿದ್ದೀರಿ. ಇನ್ನು ಉಳಿಯೋ ಪ್ರಶ್ನೆ ಮೌಲ್ಯಮಾಪನ ಮಾಡೋದು, ಅಂದ್ರೆ ಹಿಂದಿನ ಆಡ್ ಸೆಮಿಸ್ಟರ್. ಈ ಮೌಲ್ಯಮಾಪನನ ಈಗಾಗಲೇ ಹುಡುಗರು ನಮಗೆ ಗೊತ್ತಿರೋಂಗೆ ಅನೇಕ ಯೂನಿವರ್ಸಿಟಿಗಳಲ್ಲಿ 2 ಇಂಟರ್ನಲ್ಸ್ ಗಳನ್ನ ಬರೆದಿದ್ದಾರೆ ಹುಡುಗರು. ಒಂದು ಎಕ್ಸ್ಟರ್ನಲ್ ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡಿದ್ದಾರೆ ಹುಡುಗರು. ಹೀಗಿರ್ಬೇಕಾದ್ರೆ ಅದನ್ನ ಮಾನದಂಡವಾಗಿ ಇಟ್ಟುಕೊಂಡು ಯಾಕೆ ಹುಡುಗರನ್ನ ಮೌಲ್ಯಮಾಪನ ಮಾಡಬಾರ್ದು, ಅಥವಾ ಇನ್ಯಾವುದಾದ್ರೂ ಒಂದು ಮಾನದಂಡನ ಯಾಕೆ ನೀವು ರೂಪಿಸಬಾರ್ದು? ತಜ್ಞರ ಜೊತೆಗೆ ಚರ್ಚಿಸಿ. ಬಹಳ ಮುಖ್ಯವಾದ ಒಂದು ಸಲಹೆ ಇದೆ. ಸರಿ, ಯಾಕೆ ಇದು ಬೇಕಿದೆ ಅಂದ್ರೆ ಅದು ನಾನು ಡೀಟೇಲ್ ಎಕ್ಸ್ಪ್ಲೇನ್ ಮಾಡೋದು ಬೇಕಿಲ್ಲ, ಯಾಕೆ ನಮ್ಮ ಎಲ್ಲ ಹಿರಿಯ ಶಿಕ್ಷಣ ತಜ್ಞರು ಹೇಳಿದ್ದಾರೆ. ಈಗ ನಮ್ಮ ಮುಂದೆ ಕೋವಿಡ್ನ 3ನೇ ಅಲೆ ಬರ್ತಕ್ಕಂಥ ಒಂದು ಭೀತಿ ಇದೆ ನಮ್ಮ ಮುಂದೆ, ಬಹಳ ವರಿಯಿಂಗ್ ಅದು. ಈ ಸಂದರ್ಭದಲ್ಲಿ 2 ಸೆಮಿಸ್ಟರ್ ಪರೀಕ್ಷೆಗಳನ್ನ ಕೇವಲ 1 ತಿಂಗಳ ಅಂತರದಲ್ಲಿ ನಡೆಸೋದು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ವೆರಿ ವೆರಿ ಬರ್ಡನ್ಸಮ್. ಅದಕ್ಕಿಂತ ಬಹಳ ಮುಖ್ಯ ಪ್ರಶ್ನೆ, ನಮ್ಮ ಹುಡುಗರಿಗಿನ್ನು ವ್ಯಾಕ್ಸಿನೇಷನ್ ಕೊಟ್ಟಿಲ್ಲ. ವ್ಯಾಕ್ಸಿನೇಷನ್ ಕೊಡದಿರಾ ಹೇಗೆ ತರಗತಿಗಳನ್ನ ಪ್ರಾರಂಭ ಮಾಡ್ತೀರಾ? ಅವ್ರ ಜೀವ ಏನಾಗಬೇಕು? ಸ್ನೇಹಿತರೆ, ಇವತ್ತು ಈ ಸಭೆಗೆ ಮುಂಚೆ ಒಂದು ನ್ಯೂಸ್ ಬಂತು. ದೆಹಲಿಯ ಹೈಕೋರ್ಟ್ ಒಂದು ನಿರ್ಧಾರ ತಗೊಂಡಿದ್ದಾರೆ. ಡೆಲ್ಲಿ ಹೈಕೋರ್ಟ್ ಏನು ಅಂತ ಹೇಳಿದ್ರೆ, ಇನ್ನೊಂದು 3ನೇ ಅಲೆ ಬರೋ ಒಂದು ಆತಂಕ ಇದೆ. ಆಮೇಲೆ ವ್ಯಾಕ್ಸಿನೇಷನ್ ಎಲ್ರಿಗೂ ಸಿಗ್ತಾ ಇಲ್ಲ. ಆದ್ರಿಂದ ದೆಹಲಿ ಹೈಕೋರ್ಟ್ ಇಂಪಾರ್ಟೆಂಟ್ ಕೇಸ್ಗಳನ್ನ ಮಾತ್ರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆಸಬೇಕು, ಬೇರೆ ಉಳಿದ ಕೇಸ್ಗಳನ್ನ ನಾವು ತಗೊಳ್ಳೋದು ಬೇಡ ಅಂತ ಹೇಳಿ ದೆಹಲಿಯ ಹೈಕೋರ್ಟ್ ನಿರ್ಧಾರ ಮಾಡಿದೆ.
ದೆಹಲಿಯ ಹೈಕೋರ್ಟ್ ಈ ನಿರ್ಧಾರ ತಗೊಂಡಿರ್ಬೇಕಾದ್ರೆ ಇನ್ನು ನಮ್ಮಲ್ಲಿ ಕಾಲೇಜ್ಗಳನ್ನ ಓಪನ್ ಮಾಡೋದು, ಪರೀಕ್ಷೆನ ನಡೆಸೇ ತೀರ್ತೀನಿ ಅಂತ ಕೂತ್ಕೊಳ್ಳೋದು, ಈ ಹಠ ಯಾಕೆ? ಸಹಿತ ನನಗನ್ಸುತ್ತೆ ಈ ವೇದಿಕೆಯಿಂದ ನನಗೆ ಈ ಪ್ರಶ್ನೆ ಎತ್ತಬೇಕು ಅನ್ಸುತ್ತೆ. ಇವತ್ತು ನಮ್ಮ ಮಂತ್ರಿಗಳಿಗೆ, ಅಧಿಕಾರಿಗಳಿಗೆ ಪ್ರಶ್ನೆ ಕೇಳಬೇಕು ನಾವು, ಈ ಹಠ ಯಾಕೆ ನಿಮ್ಗೆ? ಯಾಕೆ ನೀವು ಜನಗಳ ಮಾತಿಗೆ, ನಮ್ಮ ಶಿಕ್ಷಣ ತಜ್ಞರ ಮಾತುಗಳಿಗೆ ಕಿವಿ ಕೊಡ್ತಾ ಇಲ್ಲ? ವಿದ್ಯಾರ್ಥಿಗಳ ಅಭಿಪ್ರಾಯ ಇದು ಬರೇ ತಜ್ಞರ ಸಮಿತಿ ಅಭಿಪ್ರಾಯ ಅಷ್ಟೇ ಅಲ್ಲ. ನಾವು ಅನೇಕ ಜನ ವಿದ್ಯಾರ್ಥಿಗಳನ್ನ ಜೊತೆ ಮಾತಾಡಿದಾಗ, ಪೋಷಕರ ಜೊತೆ ಮಾತಾಡಿದಾಗ ಅವರೆಲ್ಲರ ಒಕ್ಕೊರನೇ ಅಭಿಪ್ರಾಯ ಅಂತ ಹೇಳಿದ್ರೆ, ಮೊದಲು ಜೀವ ಮುಖ್ಯ ಸರ್, ನಮ್ಮ ಮಕ್ಕಳ ಜೀವ ಮುಖ್ಯ ನಮಗೆ, ಆಮೇಲೆ ಎಜುಕೇಶನ್ ಸರ್, ಲೈಫ್ ಫಸ್ಟ್, ಎಜುಕೇಶನ್ ಇಸ್ ನೆಕ್ಸ್ಟ್ ಅಂತೇಳಿ ವಿದ್ಯಾರ್ಥಿಗಳು, ಇಡೀ ರಾಜ್ಯದ ಜನತೆ ಇದನ್ನು ಮಾತಾಡ್ತಾರೆ. ಸಹಿತ ನನಗನ್ಸುತ್ತೆ ಈ ವಿಷಯಗಳನ್ನ ಇವತ್ತು ನಮ್ಮ ಮಂತ್ರಿಗಳ ಕಿವಿ ಮುಟ್ಟಿಸ್ಬೇಕು, ನಾವು ಅಧಿಕಾರಿಗಳ ಕಿವಿ ಮುಟ್ಟಿಸ್ಬೇಕು ಅಂತ ನನಗನ್ಸುತ್ತೆ. ಇಲ್ಲಿ ಈ ಒಂದು ಸಭೆನ ಏನು AIDS ಕರ್ನಾಟಕ ರಾಜ್ಯ ಸಮಿತಿ ಈ ವೆಬಿನಾರ್ನ ಮಾಡಿದ್ದೀರಾ, ನಾನು ನಮ್ಮ ಅಖಿಲ ಭಾರತ ಸಮಿತಿಯ ಪರವಾಗಿ ನಿಮಗೆ ತುಂಬು ಹೃದಯದ ಒಂದು ಹೋರಾಟದ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಏನು ನನ್ನ ಒಂದು ಸಲಹೆ, ನಮ್ಮ 3 ಜನ ಮಾಜಿ ಉಪಕುಲಪತಿಗಳು ಹಾಗೂ ನಮ್ಮ ಶಿಕ್ಷಣ ತಜ್ಞರು ಏನು ಸಲಹೆಗಳನ್ನ ಕೊಟ್ಟಿದ್ದಾರೆ ಈ ಸಭೆದು, ಈ ಎಲ್ಲ ಸಲಹೆಗಳನ್ನ ಒಂದು ಪಟ್ಟಿ ಮಾಡಿ ಆದಷ್ಟು ಬೇಗನೆ ರಾಜ್ಯದ ಶಿಕ್ಷಣ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದನ್ನ ನೀವು ತಲುಪಿಸುವಂತ ಒಂದು ಕೆಲಸ ಆಗಬೇಕು ಅಂತ ನಂಗೆ ಅನ್ಸುತ್ತೆ. ಈ ಎಲ್ಲ ಅಮೂಲ್ಯ ಸಲಹೆಗಳಿವೆಲ್ಲ ಕೂಡ ಇದನ್ನ ನಾವು ಮಾಡಬೇಕು ಅನ್ಸುತ್ತೆ. ಹಾಗೆ ನಾನು ಈ ಒಂದು ವೇದಿಕೆ ಪರವಾಗಿ ನಮ್ಮ ಮಾಜಿ ಉಪಕುಲಪತಿಗಳ ಫೋರಂ ಏನಿದೆ ಅದರ ಕಾರ್ಯದರ್ಶಿಗಳು ಪ್ರೊಫೆಸರ್ ಡಾಕ್ಟರ್ RN ಶ್ರೀನಿವಾಸಗೌಡ ಸರ್ ಇದ್ದಾರೆ. ಕಳೆದ ಬಾರಿ ಕೂಡ ಕೋವಿಡ್ ಸಂದರ್ಭದಲ್ಲಿ ಬಹಳ ಅಮೂಲ್ಯವಾದ ಸಲಹೆಗಳನ್ನು ಅವರು ಸರ್ಕಾರಕ್ಕೆ ಕೊಟ್ಟಿದ್ರು. ಬಹಳ ತಡವಾಗಿ ಆದ್ರೂ ಆ ಸಲಹೆಗಳನ್ನ ಸರ್ಕಾರ ತಗೋತು. ನಂತರ ನನ್ನ ಒಂದು ಮನವಿ ಅಂದ್ರೆ, ತಮ್ಮ ಫೋರಂ ಇಂದ ಕೂಡ ಈ ಒಂದು ಸಮಸ್ಯೆಯ ಬಗ್ಗೆ, ಇದಕ್ಕೆ ಪರಿಹಾರದ ಕೆಲವು ಸಲಹೆಗಳನ್ನ, ಈ ಅಭಿಪ್ರಾಯಗಳನ್ನು ಕೂಡ ನೀವು ದಯವಿಟ್ಟು ಪರಿಗಣಿಸಿ ತಮ್ಮ ಫೋರಂ ಇಂದ ಕೂಡ ಸರ್ಕಾರಕ್ಕೆ ನೀವು ತಲುಪಿಸಬೇಕು ಅಂತೇಳಿ ನಾನು ಒಂದು ಮನವಿನ ತಮ್ಮ ಮುಂದೆ ಇಡ್ತಾ ಇದ್ದೀನಿ ಸರ್. ಸ್ನೇಹಿತರೆ, ಒಟ್ಟಾರೆಯಾಗಿ ಕೊನೆಯದಾಗಿ ನಾನು ಏನು ವಿದ್ಯಾರ್ಥಿಗಳು ಬಹಳ ಆತಂಕದಲ್ಲಿದ್ದೀರಾ, ನೀವು ಆತಂಕ ಪಡಬೇಡಿ. ಖಂಡಿತ ಇಡೀ ರಾಜ್ಯದ ಜನತೆ, ನಮ್ಮ ಶಿಕ್ಷಣ ತಜ್ಞರು, ನಮ್ಮ ವಿದ್ಯಾರ್ಥಿ ಸಂಘಟನೆ, ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ. ನಾವು ಸರ್ಕಾರದ ಮೇಲೆ ಒತ್ತಾಯ ತರೋಣ. ಅಲ್ಲಿ ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ನಮ್ಮ ಹಕ್ಕುಗಳನ್ನ ಕೇಳಬೇಕು ಅಂದ್ರೆ ನಾವೆಲ್ಲೂ ಸಂಘಟಿತರಾಗಿ ನಮ್ಮ ಹಕ್ಕುಗಳನ್ನ ಕೇಳಕ್ಕೆ ನಾವೆಲ್ಲ ಮುಂದೆ ಬಂದಿಲ್ಲ ಅಂದ್ರೆ, ಹೋರಾಟಕ್ಕೆ ಬಂದಿಲ್ಲ ಅಂದ್ರೆ ನಮ್ಮ ಹಕ್ಕುಗಳು ಕೂಡ ರಕ್ಷಣೆ ಆಗೋದಿಲ್ಲ. ಇವತ್ತು ಈ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು, ಉಪನ್ಯಾಸಕರುಗಳು, ನೀವೆಲ್ಲರೂ ಒಂದಾಗಿಬಿಟ್ಟು ನಾವು ಮುಂದೆ ಕೆಲವು ಹೋರಾಟಗಳನ್ನು ಕೂಡ ತಗೋಬೇಕು ಅನ್ಸುತ್ತೆ. ನನಗೆ ಒತ್ತಾಯ ಮಾಡಬೇಕಾಗತ್ತೆ. ಇದು ಬಹಳ ಅನ್ಯಾಯ. ಹಿಂಗಾಯ್ತು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಮೇಲೆ, ಶಿಕ್ಷಣದ ಗುಣಮಟ್ಟದ ಶಿಕ್ಷಣದ ಮೇಲೆ ಬಹಳ ಗಂಭೀರ ಪರಿಣಾಮ ಬೀರುತ್ತೆ. ಇದು ಬಹಳ ಕರೆಕ್ಟಾಗಿ ನೀವು ಡಿಮ್ಯಾಂಡ್ ಎತ್ತಿದ್ದೀರಾ. ನಮಗೆ 1 ತಿಂಗಳಲ್ಲಿ 2 ಪರೀಕ್ಷೆ ಬೇಡ, 1 ಪರೀಕ್ಷೆನ ಅಚ್ಚುಕಟ್ಟಾಗಿ ಕರೆಕ್ಟಾಗಿ ಮಾಡಿ ಅಂತೇಳಿ ಬಹಳ ಕರೆಕ್ಟ್ ಅನ್ಸುತ್ತೆ ನನಗೆ. ಅದನ್ನ ಮಾಡಬೇಕಾಗತ್ತೆ. ಇದರಿಂದ ಬಹಳ ದೊಡ್ಡ ನಷ್ಟ ಆಗಲ್ಲ ಅನ್ಸುತ್ತೆ ನನಗೆ. ಕೊನೆಯದಾಗಿ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮ್ಮ ಎಂಟೈರ್ ಡಿಗ್ರಿ ಎಜುಕೇಶನ್ ಏನಿದೆ, ಇದು ಒಂದು ಕಾಂಪ್ರಹೆನ್ಸಿವ್ ಅಂಡ್ ಇಂಟಿಗ್ರೇಟೆಡ್ ಕೋರ್ಸ್. ಇದು 6 ಸೆಮಿಸ್ಟರ್ಗಳ ಒಂದು ಕೋರ್ಸ್ ಅಲ್ಲ. ಇಟ್ ಇಸ್ ಅ 3 ಇಯರ್ ಡಿಗ್ರಿ ಕೋರ್ಸ್ ಅಥವಾ 4 ಇಯರ್ ಇಂಜಿನಿಯರಿಂಗ್ ಕೋರ್ಸ್. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಜೊತೆಗೆ ಇಂಟರ್ ಕನೆಕ್ಟೆಡ್. ಒಬ್ಬ ವಿದ್ಯಾರ್ಥಿ 3ನೇ ಸೆಮಿಸ್ಟರ್, 4ನೇ ಸೆಮಿಸ್ಟರ್ ಬಂದಿದ್ದಾನೆ ಅಂತ ಹೇಳಿದ್ರೆ, ಅವನು 1ನೇ ಸೆಮಿಸ್ಟರ್, 2ನೇ ಸೆಮಿಸ್ಟರ್ ನಲ್ಲಿ ಕಲ್ತಿಲ್ಲ ಅಂತ ಹೇಳಿದ್ರೆ ಅವನು ಹೈಯರ್ ಸೆಮಿಸ್ಟರ್ ನಲ್ಲಿ ಕಲಿಯಕ್ಕಾಗಲ್ಲ, ಪಾಸ್ ಮಾಡಕ್ ಆಗಲ್ಲ. ಇದು ನಮಗೆಲ್ಲ ಗೊತ್ತಿರೋ ವಿಷಯ. ಅದು ಆದ್ರಿಂದನೇ ಡಿಗ್ರಿನಲ್ಲಿ ಕ್ಯಾರಿ ಓವರ್ ಪದ್ಧತಿ ಆಗಲಿ ಅಥವಾ ಇದನ್ನ ಒಂದು ಇಂಟಿಗ್ರೇಟೆಡ್ ಕೋರ್ಸ್ ಅಂತಾನೆ ನಾವು ಪರಿಗಣಿಸ್ತೀವಿ ನಾವು. ಆದ್ರಿಂದ ಇಲ್ಲಿ ಇದೊಂದು ಎಕ್ಸ್ಟ್ರಾರ್ಡಿನರಿ ಸಿಚುಯೇಷನ್ ಇದೆ. ಸಚ್ ಅನ್ ಎಕ್ಸ್ಟ್ರಾರ್ಡಿನರಿ ಸಿಚುಯೇಷನ್ ಡಿಮ್ಯಾಂಡ್ಸ್ ಎಕ್ಸ್ಟ್ರಾರ್ಡಿನರಿ ಆಕ್ಷನ್ ಇದೆ. ಇಲ್ಲಿ ಈ ಒಂದು ವಿಶಿಷ್ಟ ಸಂದರ್ಭದಲ್ಲಿ ಈ ಒಂದು ನಿರ್ಧಾರನ ಸರ್ಕಾರ ತಗೊಳ್ಳೋ ತರ ನಾವೆಲ್ಲರೂ
ಒತ್ತಾಯಿಸೋಣ. ಅದಕ್ಕೆ ನಾವೆಲ್ಲರೂ ಕೂಡ ಮುಂದೆ ಬರಬೇಕು ಅಂತೇಳಿ ನಾನು ಎಲ್ಲ ವಿದ್ಯಾರ್ಥಿಗಳು, ಉಪನ್ಯಾಸಕರು ಮನವಿ ಮಾಡ್ತೀನಿ. ಹಾಗೆ ಎಲ್ಲ ಉಪಕುಲಪತಿಗಳಲ್ಲಿ ಕೂಡ, ಉಪಕುಲಪತಿಗಳು ನಾವು ಭೇಟಿಯಾದಾಗ ಎಲ್ಲರೂ ನಮ್ಮ ಜೊತೆಗಿದ್ದಾರೆ. ಬಹಳ ಕರೆಕ್ಟ್ ನೀವು ಹೇಳ್ತಿರೋದು ಅಂತೇಳಿ ಇಲ್ಲಿ ವಿದ್ಯಾರ್ಥಿಗಳು ಕೇಳಿದ ಬಹಳ ಆಶ್ಚರ್ಯ ಆಗ್ಬೋದು. ನಾವು ಭೇಟಿಯಾದಂತ ಎಲ್ಲ ಉಪಕುಲಪತಿಗಳು, ಅದೇ ಸಿಟ್ಟಿಂಗ್ ವೈಸ್ ಚಾನ್ಸಲರ್, ನಾವು ನಿಮ್ ಜೊತೆಗಿದೀವಪ್ಪ, ನೀವು ಒತ್ತಾಯ ಮಾಡಿ, ನಾವು ಬಾಯಿ ಬಿಡಕ್ ಆಗ್ತಿಲ್ಲ ಅಂತಿದ್ದಾರೆ. ಸೊ ಬಹುಶಃ ಈ ಸಭೆಯ ನಂತರ ಅವರು ಕೂಡ ಬಾಯಿ ಬಿಡಂಗೆ ಆಗಬೇಕು ಅಂತ ನಂಗೆ ಅನ್ಸುತ್ತೆ. ಅವರು ಕೂಡ ಬಾಯಿ ಬಿಡಬೇಕು. ಕೆಲವೊಂದು ಯೂನಿವರ್ಸಿಟಿಗಳು ಬಹಳ ಆತುರದಲ್ಲಿ ಎಕ್ಸಾಮ್ ಮಾಡ್ತೀವಿ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಇವತ್ತು ಅನೇಕ ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳು ಕೂಡ ಆಗಿದೆ. ಅದು ಪ್ರೊಟೆಸ್ಟ್ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಬಹಳ ಕರೆಕ್ಟ್ ಅದು. ಯಾಕಂದ್ರೆ ಇಟ್ ಇಸ್ ಹೈಲಿ ರಿಸ್ಕಿ. ಅದು ವ್ಯಾಕ್ಸಿನೇಷನ್ ಕೊಡದಿರಾ ಎಕ್ಸಾಮ್ನ ಮಾಡುದು ಅಂದ್ರೆ ಮಕ್ಕಳ, ವಿದ್ಯಾರ್ಥಿಗಳನ್ನ ನಾವು ವರ್ಚುವಲಿ ಕಾಯಿಲೆಯ ಬಾಯಿಗೆ ತಳ್ತಾ ಇದೀವಿ, ಸಾವಿನ ದವಡೆಗೆ ತಳ್ತಾ ಇದೀವಿ. ಈ ಕೆಲಸ ಆಗಬಾರದು. ಇದನ್ನ ಆಗಗೊಡಲ್ಲ. ನಾವೆಲ್ಲರೂ ಒಂದಾಗಿ ನಿಂತು ಇದನ್ನ ಫೈಟ್ ಮಾಡೋಣ. ಖಂಡಿತ ಸತ್ಯ ನ್ಯಾಯಕ್ಕೆ ಯಾವತ್ತೂ ಕೂಡ ಗೆಲುವು ಇದ್ದೇ ಇದೆ. ಅದಕ್ಕೆ ನಾವೆಲ್ಲ ಬದ್ಧರಾಗೋಣ ಅಂತೇಳಿ ಹೇಳ್ತಾ ಇಲ್ಲಿ ಮಾತಾಡಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ವಿದ್ಯಾರ್ಥಿ, ಶಿಕ್ಷಣ ತಜ್ಞರ, ಪೋಷಕರ ಐಕ್ಯತೆ ಚಿರಾಯುವಾಗಲಿ. ಸತ್ಯಕ್ಕೆ ಜಯವಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಶ್ರೀ ವಿ ಎನ್ ರಾಜಶೇಖರ್ ಅವರೇ. ಬಹಳ ಇನ್ಸ್ಪೈರಿಂಗ್ ಸ್ಪೀಚ್. ಹಾಗೇನೆ ತುಂಬಾ ಕರೆಕ್ಟ್ ಆಗಿ ಹೇಳಿದೀರಾ. ಈಗಾಗಲೇ ನೀವು ಹೇಳಿದ ಹಾಗೇನೆ ಈ ಸರ್ಕಾರನೇ ಇಂಟರ್ಫಿಯರ್ ಆಗಿ ಒಂದು ಸಮಸ್ಯೆನ ಪರಿಹಾರ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇವಾಗ ಗಳ ನಿರ್ಧಾರ ಮಾಡ್ಲಿ ಅಂತಾನು ಹೇಳಿದ್ದಾರೆ. ನಾವ್ ಇನ್ನೂ ನಿರ್ಧಾರ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ 4 ಯೂನಿವರ್ಸಿಟಿಗಳು ಈಗಾಗಲೇ ಏನು ತಾತ್ಕಾಲಿಕವಾಗಿ ಟೈಮ್ ಟೇಬಲ್ ನ ಕೊಟ್ಬಿಟ್ಟಿದ್ದಾರೆ. ಸೊ ಇವತ್ತು ನಾವು ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ವಿಜಯಪುರ ಇಷ್ಟೂ ಕಡೆ ಪ್ರತಿಭಟನೆ ಮಾಡಿದ್ದೀವಿ. ಗುಲ್ಬರ್ಗ ಅಲ್ಲೂ ರಿಜಿಸ್ಟ್ರಾರ್ ಆಫ್ ಎವ್ಯಾಲ್ಯೂಯೇಷನ್ ಸರ್ ಹೇಳಿದ್ದು, ನಾವು ವಿದ್ಯಾರ್ಥಿಗಳಲ್ಲಿ ಆತಂಕ ಸೃಷ್ಟಿ ಮಾಡಿದ್ರೆ ಸಾರಿ, ಆದ್ರೆ ಇದು ತಾತ್ಕಾಲಿಕ, ಸರ್ಕಾರ ಆದೇಶ ಕೊಡೋವರೆಗೂ ನಾವು ಮುಂದುವರಿಯಲ್ಲ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಅಲ್ಲಿಂದ ಒಂದ್ ಸ್ವಲ್ಪ ಆತಂಕ ಕಡಿಮೆ ಆಗಿದೆ. ಆದ್ರೆ ಇಲ್ಲಿ ಬಂದಂತ ವ್ಯಾಲ್ಯೂಬಲ್ ಸಜೆಷನ್ಸ್, ಬಹಳ ಅಮೂಲ್ಯವಾದಂತ ಸಜೆಷನ್ಸ್ ಅಂಡ್ ಪ್ರತಿಯೊಬ್ಬ ಸ್ಪೀಕರು ಬಹಳ ನಮ್ ಜೊತೆ ಇರೋದು. ವಿ ಲೈಕ್ ಟು ಗಿವ್ ಅ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಟು ಈಚ್ ಒನ್ ಆಫ್ ಯು ಸರ್. ನಮಗೆ ನೀವು 3 ಜನ ಮಾಜಿ ಉಪಕುಲಪತಿಗಳು ನಮ್ ಜೊತೆ ಇರೋದು, ಹಾಗೂ ಶ್ರೀ ಅಲ್ಲಮಪ್ರಭು ಬೆಟ್ಟದೂರ್ ಸರ್ ಶಿಕ್ಷಣ ತಜ್ಞರು ನಮ್ ಜೊತೆ ಈ ಒಂದು ವೆಬಿನಾರಿಗೆ ಬಂದು ನಿಮ್ಮ ಸಮಯ ಕೊಟ್ಟು ನಿಮ್ಮ ವ್ಯಾಲ್ಯೂಬಲ್ ಇನ್ಸೈಟ್ಸ್ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ ಸರ್, ನಮ್ಮ AIDS ರಾಜ್ಯ ಸಮಿತಿಯ ಪರವಾಗಿ. ವಿದ್ಯಾರ್ಥಿಗಳ ಕಂಡೀಷನ್ ಅಂತೂ ಬಹಳಾನೇ ಆತಂಕದಲ್ಲಿದೆ. ದೇ ಆರ್ ಇನ್ ಟ್ರೆಮೆಂಡಸ್ ಪ್ರೆಷರ್. ಅವರು ಯಾರನ್ನ ಮಾತಾಡ್ಸಿದ್ರು ಹೇಗಿದ್ದಾರೆ ಅಂತ ಹೇಳಿದ್ರೆ ನಮ್ ಲೈಫ್ ಉಳಿದ್ರೆ ಸಾಕು. ವಿ ಆರ್ ನಾಟ್ ರೆಡಿ ಟು ರೈಟ್ ಆಡ್ ಎಕ್ಸಾಮ್ಸ್. ನಾವು ಎಕ್ಸಾಮ್ ಬೇಡ ಅಂತ ಹೇಳ್ತಾ ಇಲ್ಲ, ನಮಗ್ ಭಯ ಇಲ್ಲ ಎಕ್ಸಾಮ್ ಬರೆಯೋದಿಕ್ಕೆ. ನಮಗೆ ವರಿ ಆಗ್ತಾ ಇರೋದೇನು ಅಂತ ಹೇಳಿದ್ರೆ ಮರ್ತು ಹೋಗಿದೀವಿ ಆಡ್ ಸೆಮ್ ಎಕ್ಸಾಮು. ಆಡ್ ಸೆಮ್ ಓದಿದ್ವಿ ಅವಾಗ ಪರೀಕ್ಷೆ ಆಗಿಲ್ಲ. ಈಗ ಮತ್ತೆ ನೀವು ಈವನ್ ಪರೀಕ್ಷೆ ಬರ್ದು ಆಡ್ ಸೆಮ್ ಬರೆಯೋದು ಅಂದ್ರೆ ಹೆಂಗೆ ಸಾಧ್ಯ? ಈ ರೀತಿಯಾಗಿ ಜೆನ್ಯೂನ್ ಕ್ವೆಶ್ಚನ್ಸ್ ಕೇಳ್ತಾ ಇದ್ದಾರೆ, ಪ್ರಾಕ್ಟಿಕಲ್ ಕ್ವೆಶ್ಚನ್ಸ್ ಕೇಳ್ತಾ ಇದ್ದಾರೆ. ಈ ಸರ್ಕಾರ ಕಿವಿ ಕೊಡ್ತಾ ಇಲ್ಲ. ಎಷ್ಟು ಸಲ ಹೋಗಿ ಮಾತಾಡಿದ್ರು ಯಾರ ಬಗ್ಗೆ ಯಾರ ಜೊತೆನೂ ಡಿಸ್ಕಷನ್ ಮಾಡ್ತಾ ಇಲ್ಲ ಅನ್ನೋದು ನಾವು ನೋಡ್ತಾ ಇದೀವಿ. ಸೊ ಇಲ್ಲಿ ನಿಮ್ಮ ವ್ಯಾಲ್ಯೂಬಲ್ ಸಜೆಷನ್ಸ್ ನ ವಿ ವಿಲ್ ಟೇಕ್ ಇಟ್ ಫಾರ್ವರ್ಡ್ ಟು ದಿ ಕನ್ಸರ್ನ್ ಮಿನಿಸ್ಟರ್ಸ್ ಅಂಡ್ ಅಥಾರಿಟೀಸ್. ಅಂಡ್ ನೀವೆಲ್ಲ ನಮ್ ಜೊತೆ ಇರೋದು ರಿಯಲ್ ಸ್ಟ್ರೆಂತ್ ಸರ್. ಒನ್ಸ್ ಅಗೇನ್ ಐ ಲೈಕ್ ಟು ಥ್ಯಾಂಕ್ ಒನ್ ಅಂಡ್ ಆಲ್. ಪ್ರತಿಯೊಬ್ರು, ಡಾಕ್ಟರ್ ಪ್ರಭುದೇವ ಸರ್, ಡಾಕ್ಟರ್ RN ಶ್ರೀನಿವಾಸ್ ಗೌಡ ಸರ್, ಡಾಕ್ಟರ್ ಚಿದಾನಂದ ಗೌಡ ಸರ್, ಅಲ್ಲಮಪ್ರಭು ಬೆಟ್ಟದೂರ್ ಸರ್, VN ರಾಜಶೇಖರ್ ಸರ್. Really it was a inspiring webinar for each one of us, and throughout the Karnataka ee ಒಂದು ಮೆಸೇಜ್ ನ we will spread and we will stand united, all the students, lecturers, parents. ಇಷ್ಟು ಹೇಳ್ತಾ ಇಷ್ಟೊತ್ತು ಸಮಯ ಮಾಡಿಕೊಂಡು ಸ್ಟೂಡೆಂಟ್ಸ್ ಆಗಲಿ, ವೀಕ್ಷಕರಾಗಲಿ, ಪ್ರೆಸ್ ಪೀಪಲ್ and lecturers, principals who have been viewing through Zoom and FB Live, we thank everyone. And with this, we like to conclude this session. And government must take and our interfere agi idana resolve ಮಾಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್. ಆಡ್ ಸೆಮ್ ಎಕ್ಸಾಮ್ಸ್ ನ ಕ್ಯಾನ್ಸಲ್ ಮಾಡಿ
ಎವ್ಯಾಲ್ಯೂಯೇಷನ್ ಪ್ರಾಸೆಸ್ ನ ಒಂದು ಡೆಮೋಕ್ರೆಟಿಕ್ ಪ್ರಾಸೆಸ್ ಇಂದ ಪ್ರಮೋಟ್ ಮಾಡಿ ಈವನ್ ಸೆಮಿಸ್ಟರ್ ಎಕ್ಸಾಮ್ ನ ಆಫ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡಿ ಯು ಕಂಡಕ್ಟ್ ದಿ ಎಕ್ಸಾಮ್ ಈವನ್ ಸೆಮಿಸ್ಟರ್ ಅಚ್ಚುಕಟ್ಟಾಗಿ ಮಾಡಿ ಅಂಡ್ ಕೋವಿಡ್ ವ್ಯಾಕ್ಸಿನ್ಸ್ ನ ಕೊಡದೆ ಯು ಡೋಂಟ್ ಸ್ಟಾರ್ಟ್ ದಿ ಕ್ಲಾಸಸ್. ಥ್ಯಾಂಕ್ ಯು. We are concluding here.